ಪ್ರಕಾಶ್ ನಿರ್ದೇಶನದಲ್ಲಿ ಸೆಪ್ಟೆಂಬರ್ 10 ನೂತನ ಕನ್ನಡ ಚಿತ್ರ ಬಿಡುಗಡೆ. ಚಿತ್ರ ತಂಡದವರಿಂದ ಸುದ್ದಿಗೋಷ್ಠಿ. ಗಂಗಾವತಿ. ಕನ್ನಡ ಚಲನಚಿತ್ರ ರಂಗದ ಹಿರಿಯ ಕಲಾವಿದರು ನಟಿಸಿ 105ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳನ್ನು ನಿರ್ದೇಶಿಸಿರುವ ಶ್ರೀ ಸಾಯಿ ಪ್ರಕಾಶ್ ಅವರ ದಕ್ಷ ನಿರ್ದೇಶನದಲ್ಲಿ ಸೆಪ್ಟೆಂಬರ್ 10 ಎಂಬ ಕನ್ನಡ ಚಲನಚಿತ್ರ ಜುಲೈ 2ನೇ ವಾರದಂದು ರಾಜ್ಯಾದ್ಯಂತ 60 ಕೇಂದ್ರದಲ್ಲಿ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ಹಿರಿಯ ನಿರ್ದೇಶಕ ಶ್ರೀ ಸಾಯಿ ಕುಮಾರ್, ಕಲಾವಿದರುಗಳಾದ ಯುವನಟ ಶ್ರೀನಿವಾಸ್ ಸೇರಿದಂತೆ ಸ್ಥಳೀಯ ಕಲಾವಿದರುಗಳಾದ ಶರತ್ ದಂಡಿ, ನ್ಯಾಯವಾದಿ ನಾಗರಾಜ್, ಗುತ್ತೇದಾರ್ ವಿಷ್ಣುತೀರ್ಥ ಜೋಶಿ ಹೇಳಿದರು. ಅವರು ಸೋಮವಾರದಂದು ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಪ್ರತಿ ವರ್ಷ ಆತ್ಮಹತ್ಯೆ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಎಂಬ ಪರಿಕಲ್ಪನೆಯನ್ನು ಚಿತ್ರದ ಕಥಾವಸ್ತು ಹೊಂದಿದೆ. ಕ್ಷುಲ್ಲಕ ಕಾರಣಕ್ಕೆ ಪ್ರಸ್ತುತ ದಿನಮಾನಗಳಲ್ಲಿ ಆತ್ಮಹತ್ಯೆಗೆ ಮುಂದಾಗುವುದು ಸಮಂಜಸ ಅಲ್ಲ ಎಂಬ ಜಾಗೃತಿ ಮೂಡಿಸುವ ಕುಟುಂಬ ಸಮೇತವಾಗಿ ನೋಡಬಹುದಾದ ಚಿತ್ರ ಇದಾಗಿದೆ ಎಂದು ಚಿತ್ರ ಕಲಾವಿದರು ಸಮಗ್ರ ಮಾಹಿತಿ ನೀಡಿದರು. ಶಶಿಕುಮಾರ್, ಶ್ರೀನಿವಾಸ್ ಮೂರ್ತಿ, ಪದ್ಮಾ ವಾಸಂತಿ, ಸಿಹಿಕೈ ಚಂದ್ರು ಇತರರು ಚಿತ್ರದಲ್ಲಿ ನಟಿಸಲಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸಂಗೀತ ಮನ ಮಿಡಿಯುವಂತಿದೆ. ಯಾವುದೇ ಹೊಡೆದಾಟ ಬಡಿದಾಟಕ್ಕೆ ಅವಕಾಶ ನೀಡದೆ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನ ಕಲ್ಪಿಸುವ ಉದ್ದೇಶದಿಂದ ಈ ರಾಜಮ್ಮ ಅವರ ನಿರ್ಮಾಣದಲ್ಲಿ ಬೆಳ್ಳಿ ತೆರೆಗೆ ಪಾದಾರ್ಪಣೆಗೊಳ್ಳಲಿದೆ ಎಂದು ತಿಳಿಸಿದರು. ಕನ್ನಡ ಚಿತ್ರರಂಗ ಅಳಿವು ಉಳಿವು ಕುರಿತಂತೆ ಸಮಗ್ರ ಮಾಹಿತಿ ನೀಡಿದರು. ನಾವಿಲ್ಲಿ ಬರೋ ಕಾರಣ ಸೆಪ್ಟೆಂಬರ್ 10 ಪ್ರಮೋಷನ್. ಒಂದು ಕಾಲದಲ್ಲಿ ಹೀರೋ ಇದ್ದರೆ ಇಷ್ಟು ದೂರ ಪ್ರಯಾಣ ಮಾಡಬೇಕಾಗಿಲ್ಲ. ಅಲ್ಲೊಂದು ಪೋಸ್ಟ್ ಹಚ್ಚಿದ್ರೆ, ಒಂದು ಪ್ರೆಸ್ ಮೀಟ್ ಮಾಡಿದರೆ, ಒಂದು ಸಾಂಗ್ ರಿಲೀಸ್ ಮಾಡಿದರೆ ಎಲ್ಲ ಕಡೆ ಸೇರೋದು. ಕರೋನಾ ಬಂದ ಮೇಲೆ ಗೊತ್ತಿಲ್ಲದೇ ಸಂಪರ್ಕ ದೂರ ಆಯಿತು. ಕರೋನಾ ತಂದೆ ತಾಯಿನ ದೂರ ಮಾಡಿಬಿಟ್ರು, ಗಂಡಯಿಂದ ದೂರ ಮಾಡಿಬಿಟ್ರು, ಚಿತ್ರರಂಗನ ದೂರ ಮಾಡಿಬಿಟ್ರು. ಕರೋನಾ ಅನ್ನೋ ಒಬ್ಬ ಶಕ್ತಿ. ಅದೇ ಸಮಯದಲ್ಲಿ OTT ಅನ್ನೋದು ಲಾಂಚ್ ಆಯಿತು. ಯಾವಾಗ OTT ಲಾಂಚ್ ಆಯಿತು, ಚಿತ್ರರಂಗಕ್ಕೆ ತುಂಬ ಏಟು ಬಿತ್ತು. ಕರೋನಾ ಕೊಟ್ಟಿದ್ದ ಏಟು ಅಂತಂಥದ್ದಲ್ಲ, ನಿಮಗೆ ಗೊತ್ತು. ಯಾವಾಗ ಮೊಬೈಲ್ ಕೈಗೆ ಬಂತು, ಮೊಬೈಲ್ನಲ್ಲಿ OTT ಬಂತು, ಚಿತ್ರಮಂದಿರಿಗೆ ಯಾಕೆ ಹೋಗಬೇಕು, ನಮ್ಮ ಮನೇಲಿ ನೋಡ್ಕೋಬೋದಲ್ವಾ ಅನ್ನೋ ಇಂಟ್ರೆಸ್ಟು ಕ್ರಿಯೇಟ್ ಆಯಿತು. ಅದರಿಂದ ಚಿತ್ರಮಂದಿರಕ್ಕೆ ಜನ ಬರ್ತಾ ಇಲ್ಲ ಅನ್ನೋದು ಒಂದು ನೋವಿತ್ತು ನಮಗೆ. ವರ್ಷಕ್ಕೆ 300 ಚಿತ್ರ ಬರೋದು, ಅದರಲ್ಲಿ 1-2 ಚಿತ್ರ ಮಾತ್ರ ಸಕ್ಸಸ್ ಆಗ್ತಾ ಇದೆ. ಇದೆಲ್ಲ ನೀವು ನೋಡಿದ್ರಿ, ಕೇಳ್ಕೊಂಡಿದ್ರಿ, ನಿಜಾನೇ. ಈ ಸಿನಿಮಾ ಮುಖ್ಯವಾಗಿ ಹೀರೋ ಯಾರು ಅಂತ ಹೇಳಿದ್ರೆ ಕಥಾವಸ್ತು. ನಾನೇನು ಕಂಟೆಂಟ್ ತಗೊಂಡಿದ್ದೀನೋ ಅದು ಹೀರೋಗಿಗಂತ ಒಂದು ಸ್ಟೆಪ್ ಜಾಸ್ತಿ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ನಾನು ಎಲ್ಲ ಹೀರೋದಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಅಂಬರೀಷ್ ಅವರಾಗ್ಬೋದು, ವಿಷ್ಣುವರ್ಧನ್ ಅವರಾಗ್ಬೋದು, ಸುದೀಪ್ ಆಗ್ಬೋದು, ಶಿವರಾಜ್ಪುರ ಆಗ್ಬೋದು, ರವಿಚಂದ್ರನ್ ಆಗ್ಬೋದು, ಯಶ್ಕುಮಾರ್, ಮಾನಸಿ, ಜಗ್ಗೇಶ್ ಈ ಥರ ಹೇಳ್ತಾ ಹೋದರೆ ಕಾಶಿನಾಥ್, ಮ್ಯಾಕ್ಸಿಮಮ್ ದೊಡ್ಡ ದೊಡ್ಡ ಹೀರೋ ಜನರಲ್ಲಿ ಕೆಲಸ ಮಾಡಿದ್ದೇನೆ. ಕಂಟೆಂಟ್ ಇದ್ರೇನೆ ಅವ್ರು ಆ್ಯಕ್ಟ್ ಮಾಡಿದ್ರೂ ಸಕ್ಸಸ್ ಆಗೋದು. ಶಿವರಾಜ್ಕುಮಾರ್ ಆಗ್ಬೋದು, ಬೇರೆ ಹೀರೋ ಯಾರೇ ಆಗ್ಬೋದು, ಕಂಟೆಂಟ್ ಇಲ್ಲದ ಸಿನಿಮಾ ಅವ್ರದ್ದು ಸಕ್ಸಸ್ ಆಗಲಿಲ್ಲ. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ನಿಜ.
ಕಂಟೆಂಟ್ ಇದ್ದ ಸಿನಿಮಾಗಳು, ಕಥೆ ಚೆನ್ನಾಗಿದ್ದರೆ, ಸಂಭಾಷಣೆ ಚೆನ್ನಾಗಿದ್ದರೆ, ಹಾಡುಗಳು ಚೆನ್ನಾಗಿದ್ದರೆ ಮಾತ್ರ ಜನರು ಸಿನಿಮಾ ನೋಡಿದ್ದಾರೆ. ನೀವು ಪ್ರಚಾರ ಮಾಡಿದ್ರೂ ಚೆನ್ನಾಗಿದ್ದ ಸಿನಿಮಾ ನೋಡ್ತಾರೆ, ಚೆನ್ನಾಗಿದ್ದ ಸಿನಿಮಾ ನೋಡಲ್ಲ. ಇದು ಮುಖ್ಯವಾಗಿ ಏನಂದರೆ 3-4 ಸಿನಿಮಾ ಆದಮೇಲೆ, ನಿರ್ದೇಶನ ಆದಮೇಲೆ ನಾನೊಂದು ಯೋಚನೆ ಮಾಡಿದೆ. ಕಮರ್ಷಿಯಲ್ ಸಿನಿಮಾನಲ್ಲಿ ಏನೋ ಒಂದು ಮೆಸೇಜ್ ಕೊಡ್ತಾ ಬಂದಿದ್ದೀನಿ ನಾನು. ಅಣ್ಣ ತಂಗಿರ ಸಂಬಂಧಗಳು, ಮುದ್ದಿನ ಮಾವದಲ್ಲಿ ಮಾಮಳಿಯ ಸಂಬಂಧಗಳಾಗ್ಬೋದು, ಭಕ್ತಿ ಸಿನಿಮಾಗಳಾಗ್ಬೋದು, ಹಾಸ್ಯ ಆಗ್ಬೋದು, ಈ ರೀತಿ ಬೇರೆ ಬೇರೆ ಜೀವನದಲ್ಲಿ ಸಿನಿಮಾ ನಾವು ಮಾಡ್ಕೊಂಡ ಬಂದಿದ್ದೀನಿ ನಾನು. ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಆಗಿ ನಾನು ಹೆಸರು ಮಾಡಿದ್ದೀನಿ ನಾನು. ಯಾಕಂದರೆ 15 ದಿನ ಸಿನಿಮಾ ಮಾಡಿದ್ದೀನಿ, 10 ದಿನದಲ್ಲಿ ಸಿನಿಮಾ ಮಾಡಿದ್ದೀನಿ, 20 ದಿನದಲ್ಲಿ ಸಿನಿಮಾ ಮಾಡಿದ್ದೀನಿ, ದೊಡ್ಡ ಹೀರೋ ಜೊತೆ 30 ದಿನದಲ್ಲಿ ಸಿನಿಮಾ ಮಾಡಿದ್ದೀನಿ. ರಾಮಕೃಷ್ಣ ಅನ್ನೋ ಸಿನಿಮಾ 22 ದಿನ ಸಿನಿಮಾ ಮಾಡಿದ್ದೀನಿ ನಾನು. ರವಿಚಂದ್ರನ್, ಜಗ್ಗೇಶ್ ಒಂದು ರೆಕಾರ್ಡ್ ಇದೆ. ನಿರ್ಮಾತರು ಚೆನ್ನಾಗಿದ್ದರೆ, ರಾಜ್ಕುಮಾರ್ ಪಟ್ಟ ಕೊಟ್ಟಿದ್ದಾರೆ ನಿರ್ಮಾತರು, ಅನ್ನದಾತರು ಅಂತ. ಅವರು ಚೆನ್ನಾಗಿದ್ರೆ ಇನ್ನೂ ಸಿನಿಮಾ ಮಾಡ್ತಾರೆ. ಅವರೇ ಹಾಳಾಗ್ಬಿಟ್ರೆ ಸಿನಿಮಾ ಮಾಡೋಕ್ಕೆ ಯಾರು ಇರಲ್ಲ. ಅದರಿಂದ ಸಿನಿಮಾಗೆ ಯಾವತ್ತೂ ನಾನು ನಿರ್ಮಾತರಿಗೆ ಕಳ್ಕೊಡ್ತೀನಿ. ಯಾಕೆಂದರೆ ದಿನ 200 ಜನಕ್ಕೆ ಊಟ ಕೊಡೋರು, ಒಂದು 45 ಫ್ಯಾಮಿಲಿನ ಪೋಷಣೆ ಮಾಡೋರು ನಿರ್ಮಾತರು. ಅವ್ರ ಕಷ್ಟ ತುಂಬ ಇರುತ್ತೆ. ಆ ಕಷ್ಟಕ್ಕೆ ನಾವು ಬೆಲೆ ಕೊಡಬೇಕು. ಧೈರ್ಯ ಮಾಡಿ ನಮ್ಮನ್ನು ಡೈರೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಇಷ್ಟು ಜನಕ್ಕೆ ಅನ್ನ ಕೊಡ್ತಾ ಇದ್ದಾರೆ, ಅವ್ರು ಅನ್ನ ಹೋಗೋದೇ ಥರ ನೋಡ್ಕೋಬೇಕು ಅನ್ನೋದ್ರಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ. 25 ವರ್ಷ, 100 ಸಿನಿಮಾ. ಕರ್ನಾಟಕದಲ್ಲಿ ನಾನು ಮೊದಲನೇ ನಿರ್ದೇಶಕ. ಯಾಕೆ? ಅಭಿಮಾನ ದೇವತೆಗಳು, ಅನ್ನದಾತರು, ಕಲಾವಿದರು, ನಿಮ್ಮಂಥ ಮೀಡಿಯಾದವ್ರನ್ನ ಘೋಷಣೆ ಮಾಡಿದ್ದಾರೆ, ಬೆಳೆಸಿದ್ದಾರೆ ನನ್ನನ್ನು. ಚಿಕ್ಕ ಗಿಡ ನಾನು, ಮುತ್ತಿನಂಥ ಮನುಷ್ಯ, ಸಾಹಸಗಳನ್ನು ಸಣ್ಣ ಚಿತ್ರ ಪ್ರಾರಂಭವಾದ ನಾನು ಆ ಗಿಡನ ಇವತ್ತು ದೊಡ್ಡ ವೃಕ್ಷ ಮಾಡಿದ್ದು ನೀವೇ. ನಾನು ಘೋಷಣೆ ಮಾಡಿದ್ದು, ನಾನು ಎಂಕರೇಜ್ ಮಾಡಿದ್ರಿ, ನನ್ನ ಬಗ್ಗೆ ಚೆನ್ನಾಗಿ ಬರೆದ್ರಿ. 25 ವರ್ಷ, 30 ವರ್ಷ ನಾನು ಘೋಷಣೆ ಮಾಡಿದ್ರಿ. ಕ್ರಿಟಿಕ್ ಇಲ್ಲ ಅಂದರೆ ಮಜಾ ಇರೋದು. ಪ್ರತಿಯೊಂದಕ್ಕೂ ನಾವು ಚಪ್ಪಾಲು ಹೊಡಿತಾರೆ. ನಮ್ಮ ಡೈರೆಕ್ಟ್ ಮಾಡಿದ್ದು ಚೆನ್ನಾಗಿದೆ, ನಮ್ಮದು ಚೆನ್ನಾಗಿದೆ ಅಂದರೆ ಡೈರೆಕ್ಟ್ ಹಾಳಾಗಬೇಕಂತ ಅವ್ರ ಆಸೆ ಇರಬೇಕಂತ ಅಂದ್ಕೊಂಡಿದ್ದೀನಿ ನಾನು. ಕ್ರಿಟಿಕ್ ಮಾಡೋರು, ಕ್ರಿಟಿಕ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಶುಕ್ರವಾರ ಸಿನಿಮಾ ಆದಮೇಲೆ ಭಾನುವಾರ ನಾವು ಪೇಪರ್ ತೆಗೆದು ಭಯ ಆಗೋದು, ಏನು ಬರೆದಿರ್ಬೋದು, ಉದಯವಾಣಿಯವರು ಏನು ರೇಟಿಂಗ್ ಕೊಟ್ಟಿರ್ಬೋದು, ಪ್ರಜಾವಾಣಿ ಯಾವ ರೀತಿ ನಮ್ಮನ್ನು ಲೆಕ್ಕ ಹಾಕಿದ್ದಾರೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಅನ್ನೋದೇ ನಾವು ಓಪನ್ ಮಾಡೋಕ್ಕೆ ಫಸ್ಟ್ ಅಸ್ಟೆಂಟ್ ಕೊಟ್ಟರೆ ಓದಪ್ಪ ಒಬ್ಬರು ಏನು ಹೇಳಿದ್ದಾರೆ ನಮ್ಮ ಬಗ್ಗೆ ಅಂತ. ಅಷ್ಟು ಕಮಿಟ್ಮೆಂಟ್ ಇರೋದು ಆ ಕಾಲದಲ್ಲಿ. ಮೊದಲನೇ ದಿನ ಸಿನಿಮಾ ನೋಡಬೇಕಂದ್ರೆ ನಮ್ಗೆ ಭಯ ಇರೋದು, ಜನ ಏನು ಹೇಳ್ತಾರೋ, ಇಷ್ಟಪಡಲ್ವೋ ಏನಂತ. ಆ ಭಯದಿಂದ ನಾನು ಅಷ್ಟು ಪಿಕ್ಚರ್ ಮಾಡೋಕ್ಕೆ ಅವಕಾಶ ಸಿಕ್ತು. ಇಷ್ಟೆಲ್ಲ ನಾನು ಘೋಷಣೆ ಮಾಡಿದಾರಲ್ವ ಕನ್ನಡ ಜನ, ಅವ್ರಿಗೇನಾದರೂ ನಾನು ಒಂದು ಒಳ್ಳೆ ಸಂದೇಶ ಕೊಡಬೇಕು, ಒಳ್ಳೆ ಚಿತ್ರ ಮಾಡಿಕೊಡ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ಸೆಪ್ಟೆಂಬರ್ 10 ಅಂದರೆ ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ, ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ. ಆ ದಿನಕ್ಕೆ ತುಂಬ ವ್ಯಾಲ್ಯೂ ಇದೆ. ಪ್ರಪಂಚ ಆದ್ಯಂತ ಸೆಪ್ಟೆಂಬರ್ 10ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಾವು ಮದರ್ಸ್ ಡೇ ಮಾಡ್ತೀವಿ, ಫಾದರ್ಸ್ ಡೇ ಮಾಡ್ತೀವಿ, ವಾಟರ್ಸ್ ಡೇ ಮಾಡ್ತೀವಿ, ಏನೇನೋ ಮಾಡ್ತೀವಿ. ಅದೆಲ್ಲದಕ್ಕಿಂತಲೂ ಒಂದು ವ್ಯಾಲ್ಯೂ ಆಗೋದು ಸೆಪ್ಟೆಂಬರ್ 10 ಆತ್ಮಹತ್ಯಾ ನಿವಾರಣಾ ದಿನ. ಇದಕ್ಕೊಂದು ವ್ಯಾಲ್ಯೂ ಕೊಡಬೇಕು. ಮಕ್ಕಳು, ಸ್ಟೂಡೆಂಟ್ಸ್ ಫೇಲ್ ಆದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಲಾಸ್ ಆದರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈತರ ಬಗ್ಗೆ ಹೇಳಬೇಕಿದ್ರೆ ಸಾಲಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಲವರ್ಸ್ ಬಗ್ಗೆ ಹೇಳಬೇಕಿದ್ರೆ ಪುರಾಣ ಕಾಲದಿಂದ, ಚರಿತ್ರೆ ಕಾಲದಿಂದ ಇವತ್ತಿನವರೆಗೂ ಅವ್ರಿಗೆ ಆತ್ಮಹತ್ಯೆ ತಪ್ಪಿ ಬೇರೆ ಗತಿ ಇಲ್ಲ. ನಾನೇನಂದರೆ ಆತ್ಮಹತ್ಯೆ ಮಾಡ್ಕೊಂಡು ಏನು ಸಾಧನೆ ಮಾಡ್ತೀರಿ? ಸಾಯಕ್ಕೆ ತುಂಬ ಧೈರ್ಯ ಬೇಕು. ಒಂದು ರೈಲ್ ಕೆಳಗಡೆ ನಾವು ನೇಣಾಕೊಂಡು ಸಾಯೋದು, ವಿಷ ಕುಡಿಬೇಕು, ಇಟ್ಸ್ ನಾಟ್ ಸೋ ಈಸಿ. ಸಾವನ್ನ ಸ್ಟೀಜ್ ಬರಲ್ಲ ಸರ್. ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಧೈರ್ಯ ಬೇಕು ಸಾಯೋದಕ್ಕೆ. ಅದೇ ಧೈರ್ಯದಲ್ಲಿ 1% ನೀವು ಯೋಚನೆ ಮಾಡಿದ್ರೆ, ಧೈರ್ಯ ತಗೊಂಡ್ರೆ ನೀವು ಸಾಯಲ್ಲ. ಸಮಸ್ಯೆಗಳಿಗೆ ಆತ್ಮಹತ್ಯೆ ಪರಿಹಾರ ಅಲ್ಲ. ಎದುರಿಸಬೇಕು, ಹೋರಾಟ ಮಾಡಬೇಕು. ನಿಮ್ಮಂಥ ಬುದ್ಧಿವಂತರವ್ರು ಬರಬೇಕು, ಡಾಕ್ಟರ್ಸ್ ಕಾಂಟ್ಯಾಕ್ಟ್ ಮಾಡಬೇಕು, ತಂದೆ ತಾಯಿಗೆ ಹೇಳ್ಕೋಬೇಕು, ಅಕ್ಕ ತಂಗಿರಿಗೆ ಹೇಳ್ಕೋಬೇಕು, ಅಣ್ಣ ತಮ್ಮಂದ್ರಿಗೆ ಹೇಳ್ಕೋಬೇಕು, ಸ್ನೇಹಿತರಿಗೆ ಹೇಳ್ಕೋಬೇಕು. ಆ ಸಮಯದಲ್ಲಿ ಯಾರೊಬ್ಬರು ನಿಮ್ಮನ್ನು ಪರಿಹಾರ ತೋರಿಸ್ತಾರೆ. ಅಣ್ಣ ನನಗೆ ವ್ಯಾಪಾರ ಲಾಸ್ ಆಯಿತು, ನನ್ನ ಬದುಕಾಲ ಸ್ವಂತ ಹೋದ್ರೆ
ಏನು ಬೇಜಾರು ಮಾಡ್ಕೊಬೇಡಿ, ನಾವೆಲ್ಲ ಇದ್ದೀವಿ ಅಂತ ಫಸ್ಟ್ ಹೇಳ್ತಿಟ್ಟು ಧೈರ್ಯ ತುಂಬಿಸ್ತಾರೆ. ಹೇಳ್ಕೊಳ್ಳಿಲ್ಲ ಅಂದರೆ ನೇನು ಹಾಕೊಂಡು ಏನು ಪ್ರಯೋಜನ ಆಗುತ್ತೆ? ಸಮಸ್ಯೆ ಪರಿಹಾರ ಆಯಿತಾ? ಇರೋರು ಪರಿಸ್ಥಿತಿ ಏನು? ನಿನ್ನ ಗಂಡ ಹಿಂದಿ ಪರಿಸ್ಥಿತಿ ಏನು? ನೀನು ನಮ್ಗಳ ತಂದೆ ತಾಯಿ ಪರಿಸ್ಥಿತಿ ಏನು? ನಿಮ್ಮ ಮಕ್ಕಳ ಭವಿಷ್ಯತ್ ಏನು? ನೀನು ತಪ್ಪಿಸ್ಕೊಂಡಿದ್ದೀಯಾ? ಯು ಆರ್ ವೆರಿ ಗುಡ್, ಲಕ್ಕಿ, ಹೋಗ್ಬಿಟ್ಟಿಯ ನೀನು. ಏನು ಗೊತ್ತಿಲ್ಲ ನೀನು ಏನಾಗತ್ತಂತ. ಇರೋರ ಪರಿಸ್ಥಿತಿ ಏನು? ಇದೆಲ್ಲ ಯೋಚನೆ ಮಾಡಬೇಕು. ಸಾಯ್ಬೇಡ್ರಿ, ಧೈರ್ಯ ತಗೊಳ್ರಿ, ಹೋರಾಟ ಮಾಡಿರಿ, ಸಹಾಯಕ ಮಾಡೋ ಧೈರ್ಯ ಬ್ರತಕ ಮಾಡಿ ಅನ್ನೋದನ್ನೇ ಕಾನ್ಸೆಪ್ಟ್ ಆಗಿ ಸಿನಿಮಾ ನಾನು ಮಾಡಿದ ಕಾರಣ. ಇದು ಸಮಾಜಕ್ಕೆ 100% ಆಕ್ಸಿಜನ್ ಇದ್ದಾಗ, ಮೋಸ್ಟ್ ಇಂಪಾರ್ಟೆಂಟ್ ಟು ದಿ ಸೊಸೈಟಿ. ಇವಾಗ ಎಷ್ಟು ಆತ್ಮಹತ್ಯೆಗಳು ಇತ್ತೀಚೆಗೆ ಸಣ್ಣ ಮಗು ಏನು ಅವ್ರ ಅಮ್ಮ ಹೇಳಿದ್ದಾರೆ, ನೀನು ಬ್ರೆಡ್ ಏನು ಕಳ್ಳತನ ಮಾಡಿದೀಯ ಅಂತ. ಅವ್ರು ನಾನು ಬ್ರೆಡ್ ಕಳ್ಳತನ ನೀವು 2-3 ಸಲ ಹೇಳಿದ್ರಿ. ಸಣ್ಣ ವಿಷಯ ಸರ್, ಇಸ್ ನಾಟ್ ಅದೇನು ಒಂದು 10 ರೂಪಾಯಿ 20 ರೂಪಾಯಿ ವ್ಯಾಲ್ಯೂ ಇರುವಂಥ ಬ್ರೆಡ್, ಅದಕ್ಕೆ ಮಗು ಆತ್ಮಹತ್ಯೆ ಮಾಡ್ಕೋಬೇಕಾ? ಪೋಷಕರು ಜಾಸ್ತಿ ಯೋಚನೆ ಮಾಡಬೇಕಂತ ನಾನು ಹೇಳಿದ್ದೀನಿ. ನಾನು ತಂದೆ ತಾಯಿಯವರು ತುಂಬ ಯೋಚನೆ ಮಾಡಬೇಕು. ಮಗುಗೆ ಹೇಳುವಾಗ ಯಾವ ರೀತಿ ಹೇಳಬೇಕು. ಇದೇ ನಮ್ಮ ಸಿನಿಮಾದಲ್ಲಿ ಮಗನಿಗೆ ಕ್ರಿಕೆಟ್ ತುಂಬ ಇಷ್ಟ. ತಂದೆ ಕಷ್ಟಪಟ್ಟು ಮೇಲೆ ಬಂದೇನೆ, ಕ್ರಿಕೆಟ್ ಬೇಡ ಏನು ಬೇಡ, ನೀವು ಓದ್ಕೋ, ಲೈಫ್ ಸೆಟ್ಲ್ ಆಗಿ ಒಂದು ಉದ್ಯೋಗ ಸಂಪಾದನೆ ಮಾಡಿ ಅಂತ ಫೋರ್ಸ್ ಮಾಡ್ತಾನೆ. ಅವನಿಗೆ ಕ್ರಿಕೆಟ್ ಅಂದ್ರೆ ಇಷ್ಟ. ಅವನಿಗೆ ಈ ತಂದೆ ಆಗಿದ್ದ ಫೋರ್ಸಿಗೆ ಅವನು ಕ್ರಿಕೆಟ್ನಲ್ಲಿ ಸಕ್ಸಸ್ ಆಗಲಿಲ್ಲ, ಎಕ್ಸಾಮ್ನಲ್ಲಿ ಸಕ್ಸಸ್ ಆಗಲಿಲ್ಲ, ಅವನಿಗೆ ಸಾಯಬೇಕಂತ ಪರಿಸ್ಥಿತಿ ಅವನಿಗೆ ಬರುತ್ತೆ. ಅವನಿಗೆ ಏನು ಇಂಟ್ರೆಸ್ಟ್ ಇದೆ? ಎಲ್ಲರೂ ಡಾಕ್ಟರ್ಸ್ ಆಗಬೇಕಾ? ಎಲ್ಲರೂ ಇಂಜಿನಿಯರ್ಸ್ ಆಗಬೇಕಾ? ಸ್ಪೋರ್ಟ್ಸ್ಮನ್ ಯಾಕೆ ಸ್ಪೋರ್ಟ್ಸ್ಮನ್ ಆಗಬಾರದು ಅನ್ನೋದು ಆ ಕಡೆ ಸಂದೇಶ ಕೊಟ್ಟಿದೆ. ಇನ್ನೊಂದು ಫ್ಯಾಮಿಲಿ ಇರುತ್ತೆ, ಆ ಮಗು 91% ತರ್ತಾಳೆ ಹುಡುಗಿ. ಇವ್ರ ಫ್ರೆಂಡ್ಸ್ ಅಮೆರಿಕಾದಲ್ಲಿ, ಲಂಡನ್ನಲ್ಲಿ, ಎಲ್ಲೆಲ್ಲೂ ಇರ್ತಾರೆ. ಅವರು ಅಂದೇಳೆ 91 ಏನೇ ನನ್ನ ಮಗಳು 90 ತಗೋಬೇಕಲ್ವಾ ಅಂತ ಇವರಿಗೆ ಸುಮ್ಮನೆ ಎತ್ಕೊಡ್ತಾರೆ. ಮಗಳು ಚಾಲೆಂಜ್, ಈಗ 19.9 ಬರಲೇಬೇಕು, ಇಲ್ಲ ನಾನೇ ಸತ್ತೋಗ್ಬಿಡ್ತಂತ ಪ್ರೂವ್ ಆಗ್ತಾಳೆ ಮಗಳ ಬೇಕು. ಈಸ್ ಇಟ್ ಕರೆಕ್ಟ್? 91, 92 ಆರ್ದರಿನ ಒಂದು ನಮ್ಮ ಕಾಲದಲ್ಲಿ 60% ಅಂದ್ರೇನೆ ಫಸ್ಟ್ ಕ್ಲಾಸ್ ಅಂತೀವಿ. ಆ ಕಾಲದಲ್ಲಿ 60% ಅಂದ್ರೆ 60% ಇಂದ ಬಹಳ ಅಂದ್ರೆ 40%. ಆ ಕಾಲದಲ್ಲಿ ಅದೇ ದೊಡ್ಡದು. ಯಾವ ಮಾಸ್ಟ್ರು, ಯಾವ ತಂದೆ ತಾಯಿ ಏನಾದ್ರು ಹೇಳಿದಾರೆ ನಮಗೆ 60% ತಗೊಳ್ಳಿಲ್ಲ ಅಂತ ನಾವು ಯಾರು ಹೊಡಿಲಿಲ್ಲ. ಸರ್ ಪಾಸ್ ಆಗಿದೆಯಾ? ಓಕೆ. ಪಾಸ್ ಆಗಲಿಲ್ವಾ? ಮೊದಲು ಕೆಲಸ ಮಾಡ್ಕೊಂಡು ನಮಗೆ ಚಾನ್ಸ್ ಕೊಡೋರು. ಅವ್ರೇನು ಬೇಜಾರು ಮಾಡ್ಕೊಡಲ್ಲ. ಫೇಲ್ ಆದ್ರೆ ಒಂದೇ ಕೆಲಸ ಮಾಡ್ಕೊ, MA ಏನಾಗುತ್ತೆ ಅನ್ನೋರು ಬಿಟ್ರೆ, ನೀವು ಡಾಕ್ಟರ್ ಆಗಲಿಲ್ಲ, ನೀವು 90% ಯಾವತ್ತು ಹೇಳಿ ನಮ್ಮ ತಂದೆ ತಾಯಿ ಹೇಳಿಲ್ಲ ಸರ್. ಇವಾಗ ಎಲ್ಲರಿಗೂ ಒಂಥರ ಟೆನ್ಷನ್ ಆಗ್ಬಿಡ್ತೀವಿ ಪೋಷಕರಿಗೆ. ದೇ ಬಿಕಮ್ ಒಂದು ಸೈಕಿಕ್ ಆಗಿದ್ದಾರೆ ತಂದೆ ತಾಯಿ ಅಂತ. ಅವ್ರ ಮಗಳಿಗೆ ಇಷ್ಟು ಬಂತು, ಇವ್ರ ಮಗಳಿಗೆ ಇಷ್ಟು ಬಂತು, ನಿಮ್ಗೆ ಯಾಕೆ ಬರಲ್ಲ ಅಂತ ಫೋರ್ಸ್ ಮಾಡ್ತಾರೆ. ಇದೇ ಸಿನಿಮಾದಲ್ಲಿ 2 ಗಂಟೆ ಅವರು ಓದಿಸ್ತಾರೆ, ಬೆಳಗ್ಗೆ 4 ಎಬ್ಬಿಸ್ತಾರೆ. 1.5 hour ಇದ್ರೆ ಸಾಲುತ್ತೆ ಸರ್. ನಮ್ಮ ಮಗು ಅಳತ್ತೆ ತಂದೆ ಹತ್ರ, ಅಪ್ಪ 2 ಗಂಟೆವರೆಗೆ ಓದಿಸ್ತಾ ಇದ್ದಾರೆ, 4 ಗಂಟೆಗೆ ಎಬ್ಬಿಸ್ತಾ ಇದ್ದಾರೆ, ಎಕ್ಸಾಮ್ ಹಾಲ್ ಕೂತ್ಕೊಂಡು ನನ್ನ ತಲೆ ಕೆಲಸ ಮಾಡ್ತಾ ಇಲ್ಲ ಅಂತ ಅಳ್ತಿಬಿಡ್ತಾಳೆ. ಪೋಷಕರು ಸರ್, ಬರೀ ನೀವು ಸಂಪಾದನೆ ಮಾಡಿ ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ ಸೇರಿಸಿದ್ರೆ ಆಗಲ್ಲ ಸರ್. ಅವರ ಪರಿಸ್ಥಿತಿ ನಾವು ಸ್ಟಡಿ ಮಾಡಬೇಕು. ಒಬ್ಬೊಬ್ಬರು ಒಂದು IQ ಇರುತ್ತೆ. ಕೋಟ್ಯಾಂತರ ಜನ ಇದ್ದೀವಿ ನಾವು. ಕ್ರಿಕೆಟ್ನಲ್ಲಿ ಎಷ್ಟು ಜನ ಇದ್ದಾರೆ? ಪ್ರೈಮ್ ಮಿನಿಸ್ಟರ್ ಎಲ್ಲ ಆಗ್ತಾ ಇದ್ದೀವಿ ನಾವು, ಮುಖ್ಯಮಂತ್ರಿ ಎಲ್ಲ ಆಗ್ತಾ ಇದ್ದೀವಿ ನಾವು. ಅವರ ಪ್ರಯತ್ನರಾಗ್ಬೋದು, ಅವರ ಅದೃಷ್ಟ ಆಗ್ಬೋದು, ಅವರ ಮಣಿ ಆಗ್ಬೋದು, ಏನೋ ಒಂದಿರುತ್ತೆ. ಈ ರೀತಿ ಸಮಾಜಕ್ಕೆ ಪೋಷಕರಿಗೆ ಒಂದು ಮಾಡಿಕೊಟ್ಟಿದ್ದು ನಾವು. ಇವರು ಈ ಚಿತ್ರದಲ್ಲಿ ಅಗ್ರಿಕಲ್ಚರ್ BSc ಓದೋಂಥ ಸ್ಟೂಡೆಂಟ್. ರೈತರ ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ. ನಾನು ರೈತೇ ಆಗಬೇಕು. ತಂದೆ ಹೇಳ್ತಾನೆ, ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ ಮಗನೇ, ಒಂದು ಗೌರ್ಮೆಂಟ್ ಕೆಲಸ ಸಂಪಾದನೆ ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾರೆ. ಇಲ್ಲಪ್ಪಾಜಿ, ನಾನು ಗೌರ್ಮೆಂಟ್ ಕೆಲಸಕ್ಕೆ ಹೋಗಲ್ಲ. ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾ ಇದ್ದಾರೆ, ರಾಜಕೀಯ ನಾಯಕರು ರಾಜಕೀಯ ಆಗ್ತಾರೆ. ರೈತರ ಮಕ್ಕಳು ರೈತರಾಗಿ ಆಗಬಾರದು. ಇನ್ನು ಸ್ವಲ್ಪ ವರ್ಷ ಹೋದ್ರೆ ವ್ಯವಸಾಯ ಮಾಡೋರು ಯಾರು ಎಲ್ಲಿ ಸಿಕ್ಕಲ್ಲ. ಯಾವ ಹಳ್ಳಿಗಾದ್ರು ಹೋಗಿ ನಿನ್ನ ಮಕ್ಕಳು ಎಲ್ಲಿದ್ದಾರೆ? ರಷ್ಯಾನಲ್ಲಿ ಒಬ್ಬರಿದ್ದಾನೆ, ಲಂಡನ್ನಲ್ಲಿ ಒಬ್ಬರಿದ್ದಾರೆ, ಅಮೆರಿಕಲ್ಲಿ ಒಬ್ಬರಿದ್ದಾರೆ. ನೀವೇನು ಮಾಡ್ತಾ ಇದ್ರಿ? ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ ಸರ್, ಎಲ್ಲ ಬಿಡ್ತಾ ಇದೀವಿ, ಎಲ್ಲೂ ಹೋಗ್ಬೇಕು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ರೈತರು. ಇವರು ನಾನು ವ್ಯವಸಾಯನೇ ಮಾಡ್ತೀನಿ, ನಾನು
ಇವಾಗ ರೈತರಿಗೆ ಗೊತ್ತಾಗ್ತಲ್ಲ ಏನೇನು ಯಾವ ರೀತಿ ವ್ಯವಸಾಯ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಬರೀ ಅಕ್ಕಿನೇ ಮಾಡಿದ್ರೆ ಆಗತ್ತಾ? ಎಷ್ಟಿದೆ ನಮಗೆ ಕಮರ್ಷಿಯಲ್ ಕ್ರಾಪ್ಸ್, ಎಷ್ಟಿದೆ ಹಣ್ಣುಗಳು, ಎಷ್ಟಿದೆ ಹೂವು, ಎಷ್ಟಿದೆ, ಇದೆಲ್ಲವನ್ನು ಡಿವೈಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನೆಲ್ಲ ಹಳ್ಳಿನೇ ನಾನು ಒಂದು ರೂಪ ತರ್ತೀನಿ ಅಂತ ಅನ್ಕೊಂತಾರೆ. ದುರದೃಷ್ಟವಶಾತ್ ಇವರ ಮಗಳು ಲವ್ ಮಾಡಿರ್ತಾರೆ, ಅವನಲ್ಲಿ ಶ್ರೀಮಂತ ಇವರು. ಇದು ರುಟೀನ್ ಸ್ಟೋರಿ. ಪುರಾಣ ಕಾಲದಿಂದ ಚರಿತ್ರೆಯಿಂದ ಇಲ್ಲಿವರೆಗೂ ನಾವು ನೋಡ್ತಾನೆ ಇದೀವಿ. ನಾವು ಶ್ರೀಮಂತರ ಮಕ್ಕಳು ಬಡವರ ಮಕ್ಕಳ ಲವ್ ಮಾಡಬಾರದು, ನಾವು ಸಾಯಿಸ್ಬಿಡ್ತೀವಿ, ಇಲ್ಲ ಅವ್ರು ಸಾಯ್ಬೇಕು. ಇದು ಬೇಕಷ್ಟು ಕಥೆ ನಾವು ನೋಡ್ತಾ ಇದ್ದೀವಿ ನಾವು ಜೀವನದಲ್ಲಿ. ಇವನು ಕೂಡ ಟಾರ್ಚರ್ಗೆ ಅವ್ರ ಅಪ್ಪ ಹೇಳ್ತಾನೆ, ನನ್ನ ಮಗನ ಊರಿನಿಂದ ಕಳಿಸ್ಬಿಡ್ತೀನಿ, ದೂರ ಹೋಗು ಅಂತ ಹೇಳ್ತೀನಿ. ಇಲ್ಲ ನಾವೆಲ್ಲ ಒಟ್ಟಿಗೆ ಸತ್ತೋಗ್ಬಿಡೋದು ಡಿಸೈಡ್ ಮಾಡ್ತಾರೆ. ಇನ್ನೊಬ್ಬರು ಶ್ರೀಮಂತರ ಫ್ಯಾಮಿಲಿ ಇರುತ್ತೆ, ಸಾವಿರಾರು ಕೋಟಿ ಇರುತ್ತೆ ಅವ್ರಿಗೆ. 1,000, 2,000, 3,000 ಇನ್ವೆಸ್ಟ್ ಮಾಡಿ ಬ್ರಾಂಚ್ಗಳು ಓಪನ್ ಮಾಡ್ತಾ ಇರ್ತಾರೆ. ಅವ್ನು MBA ಮಾಡಿರ್ತಾರೆ, ಲವ್ ಮಾಡಿ ಮದುವೆ ಆಗಿರ್ತಾರೆ. ಆಕೆ ಪಾಪ ಅವರು ಹೆಂಡತಿ ಟಾರ್ಚರ್ಗೆ ಸಿಕ್ಕಾಪಟ್ಟೆ ಬ್ರಾಂಚಸ್ ಓಪನ್ ಮಾಡ್ತಾನೆ, ಸಕ್ಸಸ್ ಆಗಲ್ಲ. ಕೊನೆಗೂ ಹಿಂದಿ ಎಲ್ಲಿ ಲಾಭ ಇಲ್ಲಿ ಏನು ಅಂತ ಟಾರ್ಚರ್ ಮಾಡುವಾಗ ಸಾಲ ಮಾಡಕ್ಕೆ ಹೋಗ್ತಾರೆ. 10% ಸಾಲ ತಂದು ಹಾಕ್ತಾರೆ. ಶೇರ್ ವ್ಯಾಲಿ ಬಿದ್ದೋಗುತ್ತೆ, ಬ್ರಾಂಚಸ್ ಎಲ್ಲ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರುತ್ತೆ. ಹಿಂದಿ ಟಾರ್ಚರ್ ಏನ್ರಿ, ಏನು ಲಾಭ ಏನು ಕಾಣ್ತಾ ಇಲ್ಲ ಅಂತ ಫೋರ್ಸ್ ಮಾಡ್ತಾರೆ. ಪ್ರಿಪೇರ್ ಟು ಕಮಿಟ್ ಸೂಯಿಸೈಡ್. ಇನ್ನೊಬ್ಬರು ಇರ್ತಾರೆ, ಶ್ರೀಮಂತ ಹುಡುಗಿನ ಮದುವೆ ಆಗಿರ್ತಾರೆ. ಇವರಿಗೊಂದು 1 ಲಕ್ಷ ರೂಪಾಯಿ ಸ್ಯಾಲರಿ ಬರುತ್ತೆ. ಅವಳ ತಂದೆ BMW ಕಾರ್ನಲ್ಲಿ ದೊಡ್ಡ ಚೆನ್ನಾಗಿ ಏನೇನು ಬೇಕೆಲ್ಲ ಮಾಡಿಕೊಟ್ಟಿರ್ತಾರೆ. ಇವ್ರು ಲವ್ ಮಾಡ್ಕೊಂಡು ಈ ಮನೆಗೆ ಬಂದಿರ್ತಾರೆ. ಇವರೊಂದು ಮಿಡಿಲ್ ಕ್ಲಾಸ್ ಏರಿಯಾದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವಳಿಗೆ ಶಿ ವಾಂಟ್ ಸ್ಯಾಟಿಸ್ಫೈ. ನಾನು ಡಾಲಸ್ನಲ್ಲಿ ಇಳಿದು ಮನೆ ತಗೋಬೇಕು, ಸದಾಶಿವನಲ್ಲಿ ಮನೆ ತಗೋಬೇಕು, ಏನು ಇದು ದರಿದ್ರ ಈ ಏರಿಯಾದಲ್ಲಿ ನನಗೆ ಉಳಿಸಿದೆ ಅಂತ ಅವನು ಸಾಲ ಮಾಡಿ 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 ಆಫೀಸಲ್ಲಿ ಪ್ಯೂನ್ ಹತ್ರ ಸಾಲ ಮಾಡ್ತಾನೆ. ಪ್ಯೂನ್ ಹೇಳ್ಕೊಡ್ತಾನೆ, ಸರ್ ಬೇಸ್ಮೆಂಟ್ ಇಲ್ಲಿ ಮನೆ ಕಟ್ಟಬಾರದು, ಪ್ಲಾನ್ ಇಲ್ಲದೆ ಸಂಸಾರ ಮಾಡಬಾರ್ದು, ಸ್ವಲ್ಪ ಯೋಚನೆ ಮಾಡಿ ಸರ್ ಅಂತ. ಕೊನೆಗೆ ಅವಳಿಗೋಸ್ಕರ ಎಲ್ಲ ಮಾಡಿರ್ತಾನೆ. ಸದಾಶಿವನಲ್ಲಿ ಮನೆ ತಗೊಳ್ತಾನೆ, ಕ್ರೆಡಿಟ್ ಕಾರ್ಡಲ್ಲಿ ಎಲ್ಲ ತಂದಿರ್ತಾನೆ, ತೀರ್ಸಕ್ಕಾಗಲ್ಲ. ಅವಳಿಗೆ ಬಿಟ್ಟು ಹೋಗ್ಬಿಡ್ತಾನೆ. ಅವ್ರು ಪರಿಸ್ಥಿತಿ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಉಚಿತ ಇದ್ದಾರೆ ಸರ್, ಬೇಕಾದಷ್ಟು ಜನ ಕ್ರೆಡಿಟ್ ಕಾರ್ಡ್ ನಮ್ಗೆ ಅವ್ರು ಪ್ರಾಣ ತೆಗೆದುಬಿಟ್ಟು ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಬಿಡ್ತಾರ ಅವರು, ಆನ್ಲೈನ್ ಕಟ್ಟಲಿಲ್ಲ ಅಂತ ಬಿಡ್ತಾರ, EMI ಅವ್ರು ಬಿಡ್ತಾರ. ಈ ರೀತಿ ಸಮಾಜದಲ್ಲಿರುವಂಥ ಸಮಸ್ಯೆಗಳನ್ನ ಶೇಖರಣೆ ಮಾಡಿ ಒಂದು ಸಿನಿಮಾ ನೋಡಿದ್ರೆ ಎಲ್ಲ ಯೋಚನೆ ಮಾಡಬೇಕು. ನಾವೇನು ತಪ್ಪು ಮಾಡ್ತಾ ಇದ್ದೀವಿ ನಾವು, ಇದೆಲ್ಲದಕ್ಕೂ ಸಮಸ್ಯೆಗಳಿಗೆ, ಇದೆಲ್ಲದಕ್ಕೂ ಆತ್ಮಹತ್ಯೆನ ಪರಿಷ್ಕಾರಗಳ ಇಲ್ಲ, ಅದು ಪರಿಷ್ಕಾರ ಅಲ್ಲ ಅಂತ ಹೇಳೋದೇ ಈ ಸೆಪ್ಟೆಂಬರ್ 17 ಇದಂಥ ಕತೆ. ಆಮೇಲೆ ನಮ್ಮ ಗಣೇಶ್ ಕೇಶ್ಕರ್ ಅವರು ಅವ್ರ ಪಾತ್ರ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರು ಅವ್ರ ಪಾತ್ರ ಬಗ್ಗೆ, ಸಿನಿಮಾ ಬಗ್ಗೆ ಹೇಳ್ತಾರೆ, ನಾವು ಹೇಳ್ಕೊಳ್ತೀವಿ ಸರ್. ಸ್ವಲ್ಪ ಕಂಟೆಂಟ್ನಲ್ಲಿ 2 ಬ್ಯಾಕ್ಗ್ರೌಂಡ್ ಸಾಂಗ್ ಇದೆ, ಅದ್ಭುತವಾದಂಥದ್ದು. ನಾಗೇಂದ್ರ ಪ್ರಸಾದ್, ಹ್ಯಾಟ್ಸ್ ಆಫ್ ನಾಗೇಂದ್ರ ಪ್ರಸಾದ್. ಮನೆ ಮಂದಿ ಕೂತು ನೋಡೋಕೆ ಸಿನಿಮಾ 100%. ಇತ್ತೀಚೆಗೆ ಸಿನಿಮಾಗಳೇನಾಗಿದೆ ಎಲ್ಲೋ ಫಿಲ್ಮ್ಸ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಅದ್ಭುತವಾದಂಥ ಕಥೆ ಇರುತ್ತೆ, ಅದ್ಭುತವಾದ ಸಂಭಾಷಣೆ ಇರುತ್ತೆ. ಉಪೇಂದ್ರ ಕುಮಾರ್ ಆಗ್ಬೋದು, ಹಂಸಲೇಖ ಅವರಾಗ್ಬೋದು, ನಮಗೆ ನಮ್ಮ ಲೈಫ್ನಲ್ಲಿ ಇನ್ನೊಂದ್ಸಲ ಕೇಳಬೇಕಾದ್ರೆ ಹಾಡುಗಳೇ ಮಾಡಿಕೊಟ್ಟಿದ್ದಾರೆ. ಸೌರಿಬಾ ತಂಗಿ ಆಗ್ಬೋದು, ಅನ್ನ ತಂಗಿ ಆಗ್ಬೋದು, ನಾಗದೇವತ ಆಗ್ಬೋದು, ಎಲ್ಲ ನೀವು ನೋಡುವಾಗ ನವಶಕ್ತಿ ವೈಭವ ಆಗ್ಬೋದು, ಇನ್ನೊಂದ್ಸಲ ನೋಡೋಣ, ಇನ್ನೊಂದ್ಸಲ ಕೇಳೋಣ ಅನ್ನಿಸ್ತದೆ. ಟಿವಿನಲ್ಲಿ ಇವಾಗ ಬರುವಂಥ ಸಿನಿಮಾಗಳಲ್ಲಿ ಪ್ರತಿದಿನ ಯಾವುದೊಂದು ಚಾನಲ್ 1-2 ಸಿನಿಮಾ ಅಂತಾನೆ ಇರ್ತಾರೆ. ಸೆಕೆಂಡ್ ಇವಾಗ ಬರೋ ಸಿನಿಮಾಗಳು ಯಾರು ಟಿವಿನಲ್ಲಿ ನೋಡಲ್ಲ. ಅಲ್ಲ ಸರ್, ನಾವು ಸಾಯಿ ಪ್ರಕಾಶ್ ಅವರು ಹೇಳ್ತಾ ಇಲ್ಲ, ನೀವು ಮಾಡ್ತಾ ಇದ್ದೀರಿ. ಇತ್ತೀಚೆಗೆ ಡೈರೆಕ್ಟರ್ ಉಳ್ಕೊಂಡ್ಬಿಡ್ತಾರೆ, ನಿಮಗೆ ಆದರೆ ಫೈಟು ಇನ್ನೊಂದು ಮಾಡಿ ಫಿಲ್ಮ್ಗಳು ನೋಡೋಂಥ ಪರಿಸ್ಥಿತಿ ನಿರ್ಮಾಣ. ಸರ್, ಒಬ್ಬ ಡಾಕ್ಟರ್ ಆಗಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಓದಬೇಕು ಸರ್. ನಾನು ಡೈರೆಕ್ಟರ್ ಆಗೋದಕ್ಕೆ 16 ವರ್ಷ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ. ನಾನು 72 to 87 16 ವರ್ಷ ಕೆಲಸ ಮಾಡಿದ್ದೀನಿ ಸರ್. ರೇಲಂಗಿ, ರಮಣಾರೆಡ್ಡಿ ಹೆಸರು ಕೇಳಿದ್ರು, ಎಸ್ ರಂಗಾರಾವ್, ಕೃಷ್ಣ, ಸೋಮನ್ ಬಾಬು, ಕೃಷ್ಣರಾಜು, NTR, ನಮ್ಮ ಸ್ಕೂಲ್ ಮಾಸ್ಟರ್ ತಿಂಗಳು ತೆಗೆದಿದ್ದಾರೆ ಬಡಿಪಂತ್ರ ಅಂತ. ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್ ಸರ್. ಆ ಕಾಲದಿಂದ ಈ ಕಾಲದವರೆಗೂ ಇನ್ನೂ ಸಿನಿಮಾ ಮಾಡ್ತಾ ಇದ್ದಂದ್ರೆ ಕಾರಣ ನನ್ನನ್ನು ಬೆಳೆಸಿದವರು, ನನ್ನನ್ನು ಇಷ್ಟಪಡೋರು ಇನ್ನೂ ಇದ್ದಾರೆ ಅನ್ನೋದು. ಇದು ನಾಟ್ ಓನ್ಲಿ ಮೋಟಿವೇಶನ್ ಸರ್,
ಸಿನಿಮಾ ನೋಡುವಾಗ ಎಲ್ಲೋ ನಮ್ಮೂರಿನಲ್ಲಿ ನಮ್ಮ ಪಕ್ಕದ ಮಣ್ಣಲ್ಲಿ ನಮ್ಮನ್ನೇ ನಡೀತಲ್ವಾ, ನಾವು ಈ ರೀತಿ ನಡ್ಕೋಬಾರದು ಅನ್ನೋ ಭಾವ ಹುಟ್ಟುತ್ತೆ ಸರ್. ಮನೆಗೆ ಬಂದ ಮೇಲೆ ನಾನು ಪುನಃ ಯೋಚನೆ ಮಾಡ್ತಾರೆ, ನೋಡಿ ಯಾವ ರೀತಿ ಆ ಹುಡುಗಿನ ಟಾರ್ಚರ್ ಮಾಡಿದ್ದಾರೆ, ನೋಡಿ ಆ ಹುಡುಗಿಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಅವನು ಇದು ಮಾಡೋಕ್ಕಾಗಲಿಲ್ಲ, ಆ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡು ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಆ ಗಣೇಶ್ ಅವ್ರು ನೋಡಿ ಎಷ್ಟು ಪ್ರೀತಿ ಮಾಡಿದವರು. ಇವರೆಲ್ಲ ಲಾಸ್ಟ್ನಲ್ಲಿ ಕ್ಲೈಮ್ಯಾಕ್ಸ್ ಏನಂದರೆ, ನಾವು ಮಾಡಿದ ತಪ್ಪು ನೀವು ಮಾಡಬೇಡಿ ಅಂತ ಹೇಳೋದೇ ಕ್ಲೈಮ್ಯಾಕ್ಸ್. ಸರ್ ಈಗ ಮತ್ತೆ ಶಶಿಕುಮಾರ್ ಸೇರಿ ಯಾರು ಖ್ಯಾತ ತಾರಾಗಣ ಇದೆ ಇದರಲ್ಲಿ? ಶಶಿಕುಮಾರ್ ಇದರಲ್ಲಿ ಸೈಕ್ಲಾಸ್ಟಿಕ್ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವನಿಂದಾನೆ ಆ ಡಾಕ್ಟರ್ ಕೊಡುವಂಥ ಕೌನ್ಸಿಲಿಂಗ್ನಿಂದ ಅವನು ಮಾಡಿದಂಥ ಮೋಟಿವೇಶನ್ ಫಿಲಿಮ್ಸನ್ನು ನೋಡಿ ಇವರು ಡಾಕ್ಟರ್ ಅಪ್ರೋಚ್ ಆಗಿ ಯಾರು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ ಇವರೆಲ್ಲ ಅವನ ಪೇಷಂಟ್ಸ್. ಮತ್ತೆ ಸರ್ ರಿಲೀಜ್ ಬಟ್ ರವೀಂದ್ರನಾಥ್, ನಮ್ಮ ಐಟಿನ ಗಣೇಶ್ ಕೇಶರ್ಕರ್, ಜಯಸಿಂಹ, ಸಿ.ಕೆ. ಚಂದ್ರು. ಸರ್ ಈ ಕಡೆ ಈ ಇತ್ತೀಚೆಗೆ ಒಂದು 10 ವರ್ಷದ ಟ್ರೆಂಡ್ ಶುರುವಾಗಿದೆ. ನಿಮಗೆ ಬರ್ತಾರೆ, ಯಶ್ ಆಗಬೇಕು, ಸುರೇಶ್ ಕುಮಾರ್ ಆಗಬೇಕು, ಯುವರಾಜ್ ಆಗಬೇಕು, ದರ್ಶನ್ ಆಗಬೇಕು, ಸುದೀಪ್. ಹೊಸ ನಟರು ಸುದೀಪ್, ಹೊಸ ನಟರು ಬಂದರೆ ಅವ್ರಿಗೆ ಅಷ್ಟು ಮಾರ್ಕೆಟಿಂಗ್ ಸಿಗಲ್ಲ, ಥಿಯೇಟರ್ ಸಿಗಲ್ಲ, ಕೃತಕ ಇದನ್ನು ಮಾಡ್ತಾರೆ, ಹಾಗೆಲ್ಲ ಒಂದು ಆರೋಪ ಇದೆ. ಕಾರಣ ಹೇಳ್ತೀನಿ ಸರ್, ನಮ್ಮ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವ್ರು ಆ್ಯಕ್ಟ್ ಮಾಡಿದವರು, ವಿಷ್ಣುವರ್ಧನ್ ಆ್ಯಕ್ಟ್ ಮಾಡೋರು, ಅಂಬರೀಷ್ ಆ್ಯಕ್ಟ್ ಮಾಡೋರು, ಶಂಕರ್ನಾಗ್ ಆ್ಯಕ್ಟ್ ಮಾಡೋರು, ಅನಂತರಾಗ್ ಆ್ಯಕ್ಟ್ ಮಾಡೋರು, ರವಿಚಂದ್ರನ್ ಆ್ಯಕ್ಟ್ ಮಾಡೋರು, ಕಾಶಿನಾಥ್ ಆ್ಯಕ್ಟ್ ಮಾಡೋರು, ಮಾಲಸಿ ಆ್ಯಕ್ಟ್ ಮಾಡೋರು. ಈ ಥರ ಹೋದ್ರೆ 20 ಜನ ಸ್ಟ್ಯಾಂಪ್ ವ್ಯಾಲ್ಯೂಸ್ ಇದೆ. 1000 ರೂಪೀಸು, 500 ರೂಪೀಸ್, 100 ರೂಪೀಸು, 10 ರೂಪೀಸ್ವರೆಗೆ ಸ್ಟ್ಯಾಂಪ್ ವ್ಯಾಲ್ಯೂ ಇದೆ. ಅದಕ್ಕಾದಂತೆ ವ್ಯಾಲ್ಯೂ ಆ ಕಾಲದಲ್ಲಿದೆ. ಜಗ್ಗೇಶ್ಗೆ ಅಭಿಮಾನಿಗಳಿದ್ದಾರೆ, ಕಾಶಿನಾಥ್ಗೆ ಅಭಿಮಾನಿಗಳಿದ್ದಾರೆ, ಮಾಲಸಿಗೆ ಅಭಿಮಾನಿಗಳಿದ್ದಾರೆ, ಅಂಬರೀಷನ್ನ, ಶಂಕರ್ನಾಗು, ಅನಂತನಾಗು, ಈ ಥರ ಲೆಕ್ಕ ಹಾಕೊಂಡು ಹೋದ್ರೆ ಎಲ್ಲರಿಗೂ ಅಭಿಮಾನಿಗಳಿದ್ದಾರೆ ಸರ್ ಆ ಕಾಲದಲ್ಲಿ. ಅವನು ನೋಡಿ ಸಿನಿಮಾ ಬರೋರು. ಇವಾಗ ಏನಾಯ್ತಂದ್ರೆ ಯಶು ಕರ್ನಾಟಕದಲ್ಲಿ ಅವನಿಟ್ಟು ಸಿನಿಮಾ ಮಾಡೋಕ್ಕೆ ಎಷ್ಟು ಜನ ಬರ್ತಾರಂತ ನೀವೇ ಹೇಳಬೇಕು. 150 ಕಟ್ಟು ಕೊಟ್ಟು 40% ಶೇರ್ ಕೊಟ್ಟು ಅವ್ರು ಸಿನಿಮಾ ಮಾಡಬೇಕಂದ್ರೆ ಕರ್ನಾಟಕದಲ್ಲಿ ನಿಮ್ಮ ಗಣಿಗಾರ ಯಾರಿದ್ರೆ ಬರಬೇಕು ಸರ್ ಅಷ್ಟೇ. ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಯಾರು ಅವನಿಟ್ಟು ಸಿನಿಮಾ ಮಾಡೋಕ್ಕಾಗಲ್ಲ. ಇದು ನಿಜಾನ? ಹೌದು. ನಮ್ಮ ಸುದೀಪ್ ಅವ್ರನ್ನು ಪ್ಯಾನ್ ಇಂಡಿಯಾ ಆಸೆ ಪಡ್ತಾ ಇದ್ದಾರೆ. ಲಾಸ್ಟ್ ಪಿಕ್ಚರ್ ನೋಡಿದ್ರಲ್ವ? ಟೆಮಿಲ್ ಅವರು ಡೈರೆಕ್ಟ್ರು, ಅವ್ರಿಗೂ ಬೇರೆ ಎಲ್ಲ ನಾನು ಪ್ಯಾನ್ ಇಂಡಿಯಾಗೆ ಹೋಗ್ಬೇಕಂತ ಆಸೆ ಇದೆ. ನೆಕ್ಸ್ಟು ನಮ್ಮ ಶಿವರಾಜ್ ಕುಮಾರ್ ಈಗ ಎಲ್ಲ ಲ್ಯಾಂಗ್ವೇಜ್ ಮಾಡಿ ನಾನು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಅನ್ಸ್ಕೊಂಡಿದ್ದಾರೆ ಅವ್ರು ಇವಾಗ. ಹೌದಾ ಸರ್? ಏಲೆಲ್ಲ ಮಾಡಿದ್ದಾನೆ, ಬೇರೆ ತೆಲುಗು ಪಿಕ್ಚರ್ ಮಾಡ್ತಾ ಇದ್ದಾರೆ, ಬೇರೆ ಪಿಕ್ಚರ್ ಮಾಡಿ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಅನ್ಸ್ಕೊತಾ ಇದ್ದಾರೆ. ಇನ್ನು ಉಳಿತು ಯಾರು ಸರ್? ದರ್ಶನ್ ಅವರು ಒಂದು ಪಿಕ್ಚರ್ ಡಬ್ಬಿಂಗ್ ಮಾಡಿದ್ದಾರೆ, ತಿರುಗಿ ಅದರಷ್ಟು ವರ್ಕೌಟ್ ಆಗಿಲ್ಲ. ಕನ್ನಡ ಸಿನಿಮಾನಲ್ಲಿ ಅದು ಅದ್ಭುತವಾಗಿ ಅವ್ರ ಸಿನಿಮಾಗೆ ವರ್ಕೌಟ್ ಆಗ್ತಾಯಿದೆ, ಪ್ರೊಡ್ಯೂಸರ್ಗೆ ಲಾಸ್ ಆಗಿದೆ. ಉಪೇಂದ್ರ ಅವ್ರ ಬಡ್ಜೆಟ್ ಅವರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಹುಡುಕ್ಬೇಕು ನಾವು. ನೆಕ್ಸ್ಟ್ ಬ್ಯಾಚ್ ಹೀರೋಸ್ಗೆ ಯಾರು ಇಷ್ಟು ವರ್ಷಕ್ಕೆ ಮಹಾದೇವ ಚೆನ್ನಾಗಿ ಹೋಗ್ತಾ ಇದ್ದ, ಟೈಗರ್ ಪ್ರಭಾಕರ್ ಅವ್ರ ಖುಷಿ ಆಗತ್ತೆ. ನಮ್ಮ ಕಾಲದಲ್ಲಿ ಈ ಥರ ಅಲ್ಲ, ಪ್ರತಿ ತಿಂಗಳು 1-2 ಸಿನಿಮಾ ಯಾವರೇಜು ಯಾವರೇಜು ಹಿಟ್ಟು ಅನ್ಸ್ಕೊಳ್ಳೋರು ನಾವು. ಇವಾಗ ಯಾವರೇಜು ಅವರೇಜು ಹಿಟ್ಟು ಏನಿಲ್ಲ ಸರ್. ಕೊರತೆ ಏನಿದೆ ಸರ್? ನಂಬರ್ 1 ಕಥೆ ಇಲ್ಲ. ಕಥೆ ಇಲ್ಲ. ಸಾರಿ ಹೇಳಿದ ನಾವು ಡೈರೆಕ್ಟ್ ಕೆಲಸ ಇಲ್ಲ. ಸಿನಿಮಾ ಮಾಡಿದ್ರೆ ಫೈಟ್ ಮಾಸ್ಟರ್ ಮಾಡ್ಕೊತಾನೆ, 120 days ಫೈಟ್ ಮಾಸ್ಟರ್ ಶೂಟಿಂಗ್ ಮಾಡ್ತಾನೆ. ಒಂದೊಂದು ಫೈಟ್ 30 ದಿನ, 20 ದಿನ, 50 ದಿನ. ಇವೆಲ್ಲ RRR, KGF ಎಲ್ಲ ನೋಡಿದ್ರಲ್ಲ ನಮ್ಮ. ಡೈರೆಕ್ಟ್ ಏನು ಕೆಲಸ ಐತೆ ಸರ್? ಎಲ್ಲ ಫೈಟ್ ಮಾಸ್ಟರ್ ನೋಡ್ಕೊತಾರೆ. ಗ್ರಾಫಿಕ್ ಡಿಸೈನರ್ ಆ್ಯಂಡ್ ಫೈಟ್ ಮಾಸ್ಟರ್, VFX ಅವರು, CG ಅವರು, ಅವರೇ ಮಾಡ್ಕೊತಾರೆ. ಸರ್ ಕತೆ ಒಂದು ಪ್ರಶ್ನೆ. ಸಿನಿಮಾ ಸಕ್ಸಸ್ ಆಗೋದಕ್ಕೆ ಮೊದಲನೇ ಕಾರಣ ನಿರ್ದೇಶಕ. ಫಸ್ಟ್ ಹೇಳಿದ್ದೀನಿ ನಾನು, ಹೀರೋಗಳು ಇದ್ರೂ ಕಂಟೆಂಟ್ ಇಲ್ಲ, ಸಿನಿಮಾ ಹೋಗ್ತಾ ಇಲ್ಲ ಅಂತ ಹೇಳಿದ್ದೀನಿ ನಾನು. ಯಾರೇ ಇದ್ರು ಅವ್ರು ಓಪನಿಂಗ್ ಬರೋದು ಹೀರೋ ಬೇಕು ಸರ್. ಓಪನಿಂಗ್ ಬರ್ಬೇಕಂದ್ರೆ ಥಿಯೇಟ್ರಿಗೆ. ಇವಾಗ ನಾವು ಕೇಳಿದ್ರೆ ಜನ ಬರ್ತಾ ಇಲ್ಲ, ಕಷ್ಟ ಅಂದ್ರೆ ಬಿಕಾಸ್ ಆಫ್ ಫೇಸ್ ವ್ಯಾಲ್ಯೂ ಇಲ್ಲ ನಮಗೆ. ಫೇಸ್ ವ್ಯಾಲ್ಯೂ ಇದ್ರೆ ಬಂದೇ ಬರ್ತಾರೆ ಸರ್. ಫೇಸ್ ವ್ಯಾಲ್ಯೂ ಇಲ್ಲ. ಅವರು 3 ವರ್ಷಕ್ಕೆ 4 ವರ್ಷ ಸಿನಿಮಾ ಮಾಡ್ತಾರೆ ಎಷ್ಟು. ಬರೀ ಥಿಯೇಟರ್ಸ್, ಊರಿನಲ್ಲಿ ಥಿಯೇಟರ್ಸ್ ಯಾಕೆ ಕ್ಲೋಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ?
ಇವರೆಲ್ಲ ಪ್ಯಾನ್ ಇಂಡಿಯಾ ಅಂತ ಹೋದರೆ 3 ವರ್ಷಕ್ಕೋ 4 ವರ್ಷಕ್ಕೋ 5 ವರ್ಷಕ್ಕೋ ಸಿನಿಮಾ. ಸೇಮ್ ಟೈಮ್ ಹೊಸಬರು ಒಳ್ಳೆ ಕಂಟೆಂಟ್ ಇಟ್ಕೋಬೇಕು, ಕಷ್ಟಪಟ್ಟು ಸಿನಿಮಾ ಮಾಡಬೇಕು. ಈ ಡಿಜಿಟಲ್ ಮತ್ತು ಈ OTT ಇವೆಲ್ಲ ಕಾರಣ ಅಲ್ಲ ಅಂತೀರಾ ಪ್ಯಾಕೇಜ್ ಬಂದಾಗ? ಸರ್ ಕರೋನಾ ಮೇನ್ ರೀಸನ್ ಸರ್. ಕರೋನಾ ಟೈಮ್ನಲ್ಲಿ OTT ಲಾಂಚ್ ಆಗಿದೆ. ಬಿಫೋರ್ ಅಷ್ಟು ಪವರ್ ಇಲ್ಲ. ಬಿಫೋರ್ ವಿದೇಶಗಳಲ್ಲಿ ಆಗಲಿ ಭಾಳ ವರ್ಷ ಆಯ್ತು OTT ಬಗ್ಗೆ. ಕಂಡೀಷನ್ ಭಾಳ ವರ್ಷ ಆಯ್ತಲ್ಲ. ಎಡ್ಯುಕೇಟೆಡ್ ಆಡಿಯನ್ಸ್ ಈಸ್ ಡಿಫ್ರೆಂಟ್, ಜನರಲ್ ಆಡಿಯನ್ಸ್ ಈಸ್ ಡಿಫ್ರೆಂಟ್. ಆಮೇಲೆ ನೀವು ಬಿಕಾಸ್ ಆಫ್ ಪ್ಯಾನ್ ಇಂಡಿಯಾ ಫಿಲಿಮ್ಸ್ 3,000-6,000 ಟಿಕೆಟ್ ರೇಟ್ ಇಟ್ಟರೆ ಯೋಚನೆ ಮಾಡಿ ಸರ್, ಒಬ್ಬ ಮಿಡಿಲ್ ಕ್ಲಾಸ್ ಒಂದು ಸಿನಿಮಾ ಮಾಡಬೇಕಂದ್ರೆ ನಮ್ಮ ಕಾಲದಲ್ಲಿ 50-100 ಇಟ್ಟರೆ ಎಷ್ಟು ಆನಂದ ಪಡೋರು. ಫುಲ್ ಫ್ಯಾಮಿಲಿ ನೀವೇ ನೋಡಿ, ಎತ್ತಿನ ಗಾಡಿನಲ್ಲಿ ಟ್ರಾಕ್ಟರ್ ಬಂದು ದೌರಿ ನೋಡಿದ್ದಾರೆ ಸರ್. ಇನ್ನೊಂದು ಎಲ್ಲ ಫಿಲ್ಮ್ಗಳು ಒಂದೇ ರೇಟ್ ಇರೋದು ಅವಾಗ. ಹೌದು, ಈಗ ಫಿಲ್ಮ್ ರೇಟ್ ಚೇಂಜ್ ಇರ್ತಾವೆ, ಚೇಂಜ್ ಮಾಡ್ತಾರೆ. ಒಂದೊಂದು ಫಿಲ್ಮ್ ರೇಟ್ ಚೇಂಜ್ ಇರ್ತವೆ. ಪ್ಯಾನ್ ಇಂಡಿಯಾ ಅಂತ ಶುರುವಾದ ಗದ್ದಲ ಆಯ್ತು ಅಂತ ಸರ್ ಈಗ ಇದೇ ರೀತಿ ಮುಂದುವರೆದ ಸರ್ ತಾವು ಸರ್ ಮೋಸ್ಟ್ ದೇಶವಲ್ಲ 80% ಆಫ್ ಕಲಾವಿದರೆಲ್ಲ ಜಂಪ್ ಆಗಿದ್ದಾರೆ, ಕಿರುಚಿತ್ರಕ್ಕೆ ಹೋಗಿದ್ದಾರೆ ಸರ್. ತುಂಬಾ ಜನ ಹೋಗಿದ್ದಾರೆ. ಯಾಕೆ ಹೇಳಿ, ಈ ಹೊಸಬರಿಗೆ ಶ್ರೀನಿವಾಸ ಮೂರ್ತಿ ಕೆಪಾಸಿಟಿ ಗೊತ್ತಿಲ್ಲ, ರಮೇಶ್ ಭಟ್ ಕೆಪಾಸಿಟಿ ಗೊತ್ತಿಲ್ಲ. ಅವ್ರು ಯಾರಂತ ಕೇಳ್ತಾರೆ ತುಂಬಾ ಜನ, ಯಾಕಂದ್ರೆ ನಾಲೆಡ್ಜ್ ಇಲ್ಲ ಅವ್ರಿಗೆ. ನಾವು 52 ವರ್ಷ ಇಂಡಸ್ಟ್ರಿಗೆ ಬಂದು ಕರ್ನಾಟಕದಲ್ಲಿ ಯಾವ ರೀತಿ ಇಂಡಸ್ಟ್ರಿ ಇರೋದು, ಪುಟ್ಟಣ ಕನಗಲ್ ಅವ್ರು ಎಂಥ ಸಿನಿಮಾ ಮಾಡಿದ್ದಾರೆ. ನಾವು ಸಿನಿಮಾ ನೋಡಿದೀವಿ, ನಾವು ಅವರಿಂದ ಕಲಿತಿದ್ದೀವಿ. ನಾವು ರಾಜ್ಕುಮಾರ್ ಸಿನಿಮಾಗಳು ನಾವು ನೋಡಿದೀವಿ, ನಾವು ಅದರಿಂದ ಕಲಿತಿದ್ದೀವಿ. ನಾವು ಅಷ್ಟೇ ಅಲ್ಲ, ಪರ್ಸನಲ್ ಲೈಫ್ ನೋಡಿ ಸಂಸ್ಕಾರನ ಕಲ್ತಿದ್ದೀವಿ. ನಾವು ಒಬ್ಬರಿಗೆ ಏನು ಮರ್ಯಾದೆ ಕೊಡಬೇಕು, ಕಲಾವಿದರಿಗೆ ಏನು ಮರ್ಯಾದೆ ಕೊಡಬೇಕು, ಸಾಂಗತವರ ನಮ್ಮ ದೊಡ್ಡ ಕೆಲಸ ಏನು ಮರ್ಯಾದೆ ಕೊಡಬೇಕು, ನಿರ್ಮಾಪಕರಿಗೆ ಏನು ಮರ್ಯಾದೆ ಕೊಡಬೇಕು ಕಲ್ತಿದ್ವಿ ಸರ್. ನಮ್ಮ ಸಂಸ್ಕಾರ ಇದೆ. ಈಗ ಬರೋರಿಗೆ ಏನು ಗೊತ್ತಿಲ್ಲ, ಅವ್ರು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ ಅಷ್ಟೇ ಸರ್. ಈಗ ಚಿತ್ರರಂಗ ನೋಡಿ ಸರ್, ಓನ್ಲಿ ಮಲಯಾಳೀಸ್ ದೇ ಆರ್ ಗಿವಿಂಗ್ ವೆರಿ ಗುಡ್ ಕಂಟೆಂಟ್, ದೇ ಆರ್ ಡೂಯಿಂಗ್ ವೆರಿ ರೀಸನಬಲ್ ಬಡ್ಜೆಟ್, ಸ್ಮಾಲ್ ಬಜೆಟ್. ಆಲ್ ಹೀರೋಸ್ ದೇ ಹ್ಯಾಡ್ ವೆರಿ ಗುಡ್ ರಿಲೇಶನ್ಶಿಪ್ ವಿತ್ ಪ್ರೊಡ್ಯೂಸರ್ಸ್. ಕಂಟೆಂಟ್ ಚೆನ್ನಾಗಿರುತ್ತೆ, ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ದುಡ್ಡು ಇಷ್ಟೆಲ್ಲ ಮಾಡಬೇಕು, ಅಷ್ಟಲ್ಲಿ ಮಾಡ್ತಾ ಇದ್ದಾರೆ. ಮಮ್ಮೂಟಿ ಆಗಲಿ, ಮೋಹನ್ಲಾಲ್ ಆಗಲಿ, ಸುರೇಶ್ ಗೋಪಿ ಎಲ್ಲ ಹೀರೋಸ್, ಸಣ್ಣ ಹೀರೋಸ್ ಎಲ್ಲ ದೇ ಹ್ಯಾಡ್ ಗುಡ್ ರಿಲೇಶನ್ಶಿಪ್ ಸರ್. ಪ್ರೊಡ್ಯೂಸರ್ ಕೌನ್ಸಿಲ್ ಏನು ಹೇಳಿ ಅದು ಮಾಡ್ತಾರೆ ಸರ್ ಅವರು. ಇಲ್ಲಿ ಪ್ರೊಡ್ಯೂಸರ್ ಮರ್ಯಾದೆ ಕೊಡಲ್ಲ ಯಾರು. ಪ್ರಮೋಷನ್ ಸಪರೇಟ್ ಪೇಮೆಂಟ್ ಕೊಡಬೇಕು. ಬರ್ತೀನಿ ಪ್ರಪಂಚ ಇಟ್ಕೊಂಡು ಶಿವಣ್ಣ ಅವ್ರ ಮನೆಯಲ್ಲೂ ಸಭೆ ಆಯಿತು. ಮುಖ್ಯಮಂತ್ರಿ ಅವರು ಭೇಟಿಯಾಗಿ ಏನೋ ಪರಿಹಾರ ಕಂಡುಹಿಡ್ಬೇಕು ಅಂತ ಹೇಳಿದ್ರು. ಸರ್ಕಾರ ಯಾವ ರೀತಿಯ ಸ್ಪಂದನೆ ಮಾಡ್ಬೋದು ಅಂತ ಕನ್ನಡ ಚಿತ್ರ ಉಳಿವಿಗಾಗಿ? ಏನಿಲ್ಲ ಸರ್, 50 ಸೀಟು ಮಿನಿ ಥಿಯೇಟರ್ಸ್ ಮಾಡಬೇಕು ಸರ್, ಮೇಜರ್ ಆಗಿ. 50 ಸೀಟ್ ಇರುವಂಥ ಮಿನಿ ಥಿಯೇಟರ್ಸ್ ಕಟ್ಟಬೇಕು. ರೇಟ್ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಅನ್ನೋದು ಇಡಬೇಕು ಸರ್. ಸಿನಿಮಾ ಅನ್ನೋದು ರಿಚ್ ಪೀಪಲ್ಗೆಲ್ಲ ಸರ್, ಕಷ್ಟಪಡ್ತಾರೆ ಶ್ರಮಜೀವಿಗಳು, ಕಾರ್ಮಿಕರು, ಹೋಟ್ಲ ಕೆಲಸ ಮಾಡೋಂಥವ್ರು, ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಮಾಡೋಂಥವ್ರು, ರೈಲ್ವೆ ಕೂಲಿಗರು, ಅವ್ರಿಗೆ ಬೇಕು ಸರ್ ಸಿನಿಮಾ. ನಮ್ಮ ಸಿನಿಮಾಗಳು ಅವರೇ ನೋಡಿದ್ದು, ಒಂದ್ಸಲ ಅಲ್ಲ, ವಾರಕ್ಕೆ 2 ಸಲ ನೋಡ್ತಾರೆ, ದಿನಕ್ಕೆ 2 ಸಲ ನೋಡೋಂಥ ಅವ್ರು ಎಂಜಾಯ್ ಮಾಡೋದು. ಮಿನಿ ಥಿಯೇಟರ್ ಬರಬೇಕು ಸರ್. ಟಿಕೆಟ್ ರೇಟ್ ಕಡಿಮೆ ಮಾಡಬೇಕು. ಈಗ ಮಾಲ್ಗಳಲ್ಲಿ ಎಷ್ಟು ಕಷ್ಟ ಇದೆ ಅಂದ್ರೆ ನಿಮಗೆ ಗೊತ್ತಲ್ವಾ. ಟಿಕೆಟ್ ರೇಟು ಜಾಸ್ತಿ ಇದೆ, ಪಾಪ್ಕಾರ್ನ್ ರೇಟು ಜಾಸ್ತಿ ಇದೆ. ಸಿನಿಮಾ ನೋಡ್ಬೇಕಂತ ಹೋಗಲ್ಲ, ಟೈಮ್ ಪಾಸ್. ಭತ್ತದ ಕಣಜ ಗಂಗಾವತಿಗೆ ಬಂದು ಸೆಪ್ಟೆಂಬರ್ 10 ಸಿನಿಮಾದ ಬಗ್ಗೆ ಪ್ರಚಾರ ಮಾಡಕ್ಕೆ ಬಂದಿದ್ದೀವಿ. ಇದನ್ನು ಹಲವಾರು ವಿಷಯಗಳನ್ನ, ಎಲ್ಲ ಕಥೆನೂ ನಮ್ಮ ನಿರ್ದೇಶಕರು ನಿಮ್ಗೆ ಹೇಳಿದ್ದಾರೆ. ಸಾಯಿ ಪ್ರಕಾಶ್ ಅವರಿಗೆ ವಂದಿಸ್ತಾ, ವೇದಿಕೆ ಮೇಲೆ ನಮ್ಮ ಸಿನಿಮಾದ ಹೀರೋ ಜಯಕುಮಾರ್ ಇದ್ದಾರೆ, ಮತ್ತು ಇನ್ನೊಬ್ಬರು ಕಲಾವಿದರು ನಮ್ಮ ಗಂಗಾವತಿ ಇದ್ದಾರೆ, ಹಾಗೆ ಖ್ಯಾತ ವಕೀಲರು ದಂಡಿನ ಅವರಿದ್ದಾರೆ, ಮತ್ತು ನಮ್ಮ ಜೊತೆ ಪಾತ್ರ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಮತ್ತು ಈ ಹೋಟೆಲ್ನ ಮಾಲೀಕರ ಸ್ನೇಹಿತರು ಇದ್ದಾರೆ. ಇವತ್ತು ನಾವು ಇದೆಲ್ಲ ಬೆಳಿಗ್ಗೆ ಬಳ್ಳಾರಿಯಲ್ಲಿ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಮುಗಿಸ್ಕೊಂಡ್ಬಂದ್ವಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಈ ಕಥೆನ ನಿರ್ದೇಶಕರು ಎಲ್ಲವನ್ನೂ ಹೇಳಿದ್ದಾರೆ. ದಯವಿಟ್ಟು ಎಲ್ಲವನ್ನೂ ಕತೆ ಬರೆಯೋಕ್ಕೆ ಹೋಗ್ಬೇಡಿ, ನಾವು ನೋಡ್ಕೊಂಡೆ ಸುಮ್ಮನೆ ಆಗ್ಬಿಟ್ಟು ಚೆನ್ನಾಗಿ ಬರೋದಕ್ಕೆ ಸ್ವಲ್ಪ ಸಸ್ಪೆನ್ಸಲ್ಲೇ ಇಡಿ. ಈಗ ಪ್ಯಾನ್ ಇಂಡಿಯಾ ಈಗ ಬಂದಿರೋದಲ್ಲ, ಡಾಕ್ಟರ್ ರಾಜ್ಕುಮಾರ್ ಇದ್ದಾಗಲೇ ಪ್ಯಾನ್ ಇಂಡಿಯಾ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬಿಟ್ಟಿದೆ ಸಿನಿಮಾಗಳು. ಈಗ ನಿಮಗೆ ಗೊತ್ತಿರ್ಬೋದು, ಅದು
ಭಾಗ್ಯವಂತರು, ಭಕ್ತ ಭಕ್ತ ಕುಂಬಾರ, ಬಂಗಾರದ ಮನುಷ್ಯ, ಭಕ್ತ ಸಿರಿಯಾಳ, ಮತ್ತು ನಮ್ಮ ಇವರು ಲೋಕೇಶ್ ಅವರು ಬಡ್ಡಿ ಭೂತಯ್ಯನ ಮಗ ಇವೆಲ್ಲ ಸಿನಿಮಾಗಳು ಸಾಮಾಜಿಕ ಸಂದೇಶವನ್ನು ಕೊಟ್ಟು ಆ ಸಿನಿಮಾದಿಂದ ಸುಮಾರು ಜನ ತಮ್ಮ ಬದುಕನ್ನು ರೂಪಿಸ್ಕೊಂಡಿರೋದು ನೋಡಿದ್ದೀವಿ. ಬಂಗಾರದ ಮನುಷ್ಯ ಬಂದಾಗ ಸುಮಾರು ಜನ ಅವಾಗಲೇ ಆ ಕಾಲದಲ್ಲೇ ತಾವು ಮಾಡ್ತಾ ಇದ್ದಂಥ ಒಳ್ಳೊಳ್ಳೆ ಕೆಲಸವನ್ನು ಬಿಟ್ಟು ರೈತರಾಗಿದ್ದನ್ನು ಕಂಡಿದ್ದೀವಿ. ಅದು ಇವತ್ತು ಬರೋ ಸಿನಿಮಾಗಳು ಬರೀ ಹೊಡಿ ಬಡಿ ಕಡಿ, ಅದರಿಂದ ಯಾರೂ ರೂಪ ಯಾರೂ ಆಗಿಲ್ಲ, ಯಾರು ಬದುಕು ಉದ್ಧಾರ ಆಗಿಲ್ಲ. ಉದ್ಧಾರ ಆಗಿರೋದು ಒಬ್ಬರು ಹೀರೋದು ಅಥವಾ ನಿರ್ಮಾಪಕರು ದುಡ್ಡು ಮಾಡಿರೋದು ಮಾತ್ರ ಆಗುತ್ತೆ ಹೊರತು ಜನಸಾಮಾನ್ಯದ ಏನೂ ಆಗಿಲ್ಲ. ಸೊ ಮೊದಲು ಪ್ಯಾನ್ ಇಂಡಿಯಾ ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಅಂತ ಹೇಳೋದು ಎದೆ ತಗೊಂಡು ಹೇಳ್ತೀನಿ ನಾನು. ಇತ್ತೀಚೆಗೆ 100 ಕೋಟಿ 1000 ಕೋಟಿ ಖರ್ಚು ಮಾಡ್ತಾರೆ, ಬಟ್ ಜನಕ್ಕೆ ಏನೂ ಸಂದೇಶ ಇರಲ್ಲ. ಯಾವ ಹೀರೋ ನೋಡ್ಬೇಕಾದ್ರೂ ಟಾರ್ಚ್ ಹಾಕೊಂಡು ನೋಡಬೇಕು ಥಿಯೇಟ್ರಿಗೆ ಹೋಗಿ. ಯಾರಾದ್ರೂ ಮುಖ ಕಾಣಿಸುತ್ತಾ? 100 ಕೋಟಿ ಮಾಡಿರೋ ಪಿಕ್ಚರ್ ನೋಡಿರ್ತೀರ ನೀವು? ಯಾರ ಮುಖನೂ ಕಾಣಿಸ್ತಾರೆ, ನಾವೇ ಟಾರ್ಚ್ ಇಟ್ಕೊಂಡು ಹೋಗ್ಬೇಕು ಯಾರು ಇವ್ರು ನೋಡೋದಕ್ಕೆ. ಇಲ್ಲ ದಾರಿ ಬೆಳೆಸ್ಕೊಂಡಿರ್ತಾರೆ, ಇಲ್ಲ ಕತ್ಕತ್ತಾಗಿ ತೋರಿಸ್ತಾರೆ. ಈ ರೀತಿ ಸಿನಿಮಾಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತು 105 ಸಿನಿಮಾನ ಸದಭಿರು ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥವ್ರು ಏಕೈಕ ನಿರ್ದೇಶಕರಾದ ನಮ್ಮ ಸಾಯಿ ಪ್ರಕಾಶ್. ಅದರಲ್ಲೂ ಸಕ್ಸಸ್ ರೇಟು 100ಕ್ಕೆ 95% ಸಕ್ಸಸ್ ರೇಟು. ಈಗ ನಾವು ಒಂದು ಸಿನಿಮಾ ಎಂತ 100 ಕೋಟಿ ಖರ್ಚು ಮಾಡಿರಲಿ, ಆ ಖರ್ಚು ಮಾಡೋ ಸಿನಿಮಾಗಳು 1 ವಾರ 2 ವಾರ ಭಾಳ ಕಷ್ಟ. ಇವತ್ತು ಯಾವ 7 ವಾರ ಓಡ್ತಾ ಇತ್ತು, ಮೊದಲು 7 ವಾರ ಮಿನಿಮಮ್, ಅಂದರೆ 50 ದಿನ. ಇವತ್ತು 7 ವಾರ ಓಡುತ್ತೆ. ಒಂದು ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಷ್ಟೇ. ಆ 7 ವಾರ ಓಡುತ್ತೆ. ಅದು 7 ವಾರ ಕ್ರೋಢೀಕರಣ ಬಂದು 90-50 ದಿನ ಓಡ್ತಾ ಇದ್ದಿದ್ದು ಸಾಯಿ ಪ್ರಕಾಶ ಸಿನಿಮಾಗಳು ಮಾತ್ರ ಆಗುತ್ತೆ. ಅಂಥ ನಿರ್ದೇಶನ ಮಾಡಿರೋರು ಇವತ್ತು 105 ಚಿತ್ರಗಳನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಇವತ್ತು ಸಿನಿಮಾ ಪ್ರಚಾರಕ್ಕೋಸ್ಕರ ಸೆಪ್ಟೆಂಬರ್ ಯಾಕೆ ಬಂದಿದ್ದಾರೆ ಅಂದರೆ ಸಾಮಾಜಿಕ ಸಂದೇಶ ಇರುವಂಥ ಚಿತ್ರ. ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ನೋಡುವಂಥ ಚಿತ್ರ ಸೆಪ್ಟೆಂಬರ್ 10. ಇದರಲ್ಲಿ ಹಲವಾರು ನಿರ್ದೇಶಕರು ಈಗಾಗಲೇ ಕೊಟ್ಟಿದ್ದು. 5 ಫ್ಯಾಮಿಲಿ ತೊಗೊಂಡೊಬ್ಬ ರೈತರು, ಒಬ್ಬ ಪ್ರೇಮಿ, ಒಂದು ಸ್ಕೂಲ್ ಮಗು, ಒಬ್ಬ ಶ್ರೀಮಂತ ರೈತ ಮತ್ತು ಬಡ ರೈತ, ಎಲ್ಲರನ್ನ ಒಂದು ಕ್ರೋಢೀಕರಣವನ್ನು ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಸೆಪ್ಟೆಂಬರ್ 10 ಇಂಟರ್ನ್ಯಾಷನಲ್ ಸೂಯಿಸೈಡ್ ಅವೇರ್ನೆಸ್ ಡೇ ಅಂತ ಮಾಡ್ತಾರೆ. ಅದಕ್ಕೆ ಸರ್ಕಾರ, ನಮ್ಮ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಕೂಡ 100 ಕೋಟಿ ವ್ಯಯ ಮಾಡುತ್ತೆ ಅದಕ್ಕೆ, ಜನರಿಗೆ ತಲುಪಿಸ್ಬೇಕು ಅಂತ. ಬಟ್ ಜನರಿಗೆ ತಲುಪ್ತಾ ಇಲ್ಲ. ತುಂಬ ಅವತ್ತು ತಲುಪೋದು ಯಾವತ್ತಂದರೆ ಅವತ್ತು ಫಂಕ್ಷನ್ ಮಾಡೋ ಸ್ಟೇಜ್ ಹಾಕೋರಿಗೆ, ಮಿನಿಸ್ಟ್ರಿಗೆ, MLAಗೆ ಮತ್ತು ಅಲ್ಲಿ ಬರುವಂಥ ಕಾರ್ಯಕರ್ತರಿಗೆ ಸ್ವಲ್ಪ ತಲುಪೋದಷ್ಟು ಬಿಟ್ಟರೆ ಬೇರೆ ಯಾರಿಗೂ ತಲುಪ್ತಾ ಇಲ್ಲ. ಇದು ನಿಮ್ಮ ಒಂದು ಬರವಣಿಗೆ ಮುಖಾಂತರ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಿಮ್ಮ ಬರವಣಿಗೆ ಹೆಂಗಿರ್ಬೇಕಂದ್ರೆ ಇದು ಸರ್ಕಾರದ ಒತ್ತಡ ಥರ ಇರ್ಬೋದು. ಆ ಥರ ಇದ್ದರೆ ಮಾತ್ರ ಈ ಸಿನಿಮಾ ಸಕ್ಸಸ್ ಆಗುತ್ತೆ, ಸಾಮಾಜಿಕ ಸಂದೇಶ ಕೊಟ್ಟಂಗೆ ಆಗುತ್ತೆ. ಈಗ ಯಾರು ಮಿತ್ರರು ಕೇಳ್ತಾ ಇದ್ದಾರೆ ಯಾಕೆ ಪಿಕ್ಚರ್ ಜನ ಓಡ್ತಾ ಇಲ್ಲ ಅಂತ. ಜನರು ತಪ್ಪಲ್ಲ ಸರ್, ಅದು ನಮ್ಮ ಇಂಡಸ್ಟ್ರಿ ತಪ್ಪು. ಏನು ಎಕ್ಸ್ಪೀರಿಯನ್ಸ್ ಇರಲ್ಲ, ಯಾರೋ ಒಬ್ರು ಪ್ರೊಡ್ಯೂಸರ್ ಇರ್ತಾರೆ, ಅವ್ರು ನೋಡೋಕೆ ಸ್ವಲ್ಪ ತೆಳ್ಳಗೆ ಬೆಳಗ್ಗೆ ನೀನು ಇದು ಮಾಡೋ ಅಂದ್ಬಿಡ್ತಾರೆ. ಆ ಥರ ತಲೆ ತಿಂತಾರೆ ಅವರು. ಅವ್ರ ಮನೆ ಯಾರೋ ಚೆನ್ನಾಗಿರೋ ಹುಡುಗ ಇದ್ರೆ ನೀನೇ ವಿಲನ್ ಮಾಡಿಬಿಡು, ಅವ್ರ ತಂಗಿನೋ ತಮ್ಮನ ಕುಟುಂಬ ಸಮೇತ ನೋಡುವಂಥ ಚಿತ್ರ ಮಾಡಲ್ಲ. ಅವ್ರ ಕುಟುಂಬದವ್ರು ಕೂತ್ಕೊಂಡು ನೋಡುವಂಥ ಸಿನಿಮಾ ಮಾಡ್ತಾರೆ. ಇವಾಗ ಬೇರೆ ಕುಟುಂಬಗಳು ಕೂತ್ಕೊಂಡು ನೋಡೋ ಸಿನಿಮಾ ಮಾಡ್ತಾ ಇಲ್ಲ. ಕತೆ ಇಲ್ಲ, ಮೇಯ್ನು ಕತೆ ಯಾಕಿಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಬರೋ ಡೈರೆಕ್ಟರ್ಗಳಿಗೆ. ಬಹುತೇಕ ಸುಮಾರು ಜನ ಒಳ್ಳೆ ಡೈರೆಕ್ಟರ್ಸ್ ಬಂದಿದೆ, ಇಲ್ಲ ಅಂತಲ್ಲ. ಈಗ ಬರೋ ಬಹುತೇಕ ಡೈರೆಕ್ಟರ್ಗಳಿಗೆ ಕತೆ ಇಂಪಾರ್ಟೆಂಟ್ ಗೊತ್ತಿಲ್ಲ. ಕತೆ ಇದ್ರೂ, ಟೈಟಲ್ ಚೆನ್ನಾಗಿದ್ರೂ ಅದನ್ನು ಒಂದು ನಿರೂಪಣೆ ಮಾಡೋ ಶೈಲಿ ಅವ್ರಿಗೆ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಹಾಗಾಗಿ ಸಿನಿಮಾ ರಂಗ ಸೋಲ್ತಾ ಇದೆ. ಅದೊಂದು ಜನ ಬರ್ದಿರೋದಕ್ಕೆ ಮುಖ್ಯ ಕಾರಣ. ಮತ್ತು ಇನ್ನೊಂದು, ಜನ ಸಿನಿಮಾ ಕ್ಲಿಕ್ ಮಾಡಿದ್ದೆ ನಮ್ಮ ಆಟೋ ಚಾಲಕರು ಮಿತ್ರರು, ಹೋಟೆಲ್ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರು, ಅವರ ರೈತರು, ಅಷ್ಟು ಜನದಿಂದ ಮಾತ್ರ ಸಿನಿಮಾ ಸಕ್ಸಸ್ ಆಗೋದು. ಯಾಕಂದ್ರೆ ದೊಡ್ಡ ಸಾಹುಕಾರಗಳು ಯಾರು ಸಿನಿಮಾ ನೋಡಲ್ಲ ಸರ್. ಯಾಕೆ ಅವ್ರು ಬಂದು ಚಿಕ್ಕ ಥಿಯೇಟ್ರ್ ಮಾಡ್ಕೊಂಡಿರ್ತಾರೆ, ಆ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾರೆ. ಥಿಯೇಟ್ರಿಗೆ ಬಂದು ಯಾರು ಸಿನಿಮಾ ನೋಡಲ್ಲ. ಥಿಯೇಟ್ರಿಗೆ ಬಂದು ನೋಡೋದು ಬಡ ಮಧ್ಯಮ ವರ್ಗದ ನಮ್ಮಂಥ ಜನ ಬಂದು ನೋಡೋದು. ಅವ್ರು ನೋಡ್ಬೇಕಂದ್ರೆ ಇವತ್ತು ಮಾಲ್ಗಳಲ್ಲಿ ಎಲ್ಲ, ಇಲ್ಲೂ ಮಾಲ್ ಬಂದಿದೆ, ನಾವು ಸುಮಾರು ನೋಡ್ಕೊಂಡು ಬಂದಿರ್ತೀವಿ, ಒಳ್ಳೆ ಮಾಲ್ಗಳು ಬಂದ್ಬಿಟ್ಟಿದೆ. ಇಲ್ಲೂ ಕೂಡ ಮಾಲ್ಗಳಲ್ಲಿ ಒಂದು ಫ್ಯಾಮಿಲಿ ಹೋಗ್ಬೇಕಂದ್ರೆ, ಸಿನಿಮಾ ನೋಡ್ಬೇಕಂದ್ರೆ 3-4 ಸಾವಿರ ಕೊಡಬೇಕು. ಬರೀ ಒಂದು ಪಾಪ್ಕಾರ್ನ್ಗೆ 500 ರೂಪಾಯಿ ಕೊಡ್ಬೇಕು, ಒಂದು ಕಾಫಿ ಕುಡಿಬೇಕಾದ್ರೆ 400 ರೂಪಾಯಿ ಕೊಡ್ಬೇಕು. ನಾವು ಬಡ ಕಾರ್ಮಿಕ ಎಲ್ಲೋ ಹೋಗೋಕ್ಕಾಗುತ್ತೆ. ಅವರು ಮಾಲ್ಗೆ ಹೋಗ್ತಾರಲ್ಲ, ಬಡವರು ಮಾಲ್ಗೆ ಹೋಗ್ತಾರೆ, ಇಲ್ಲ ಅಂತಲ್ಲ, ಮಧ್ಯಮರು ಮಾಲ್ಗೆ ಹೋಗ್ತಾರೆ. ಮಾಲ್ ನೋಡ್ಕೊಂಡು AC ನೋಡ್ಕೊಂಡು ಅಲ್ಲಿ ಪೋಸ್ಟ್ಗಳು ನೋಡ್ಕೊಂಡು ಬರ್ತಾರೆ ಅಷ್ಟೇ, ಸಿನಿಮಾ ನೋಡೋಕೆ ಹೋಗಲ್ಲ. ಇದು 2ನೇ ಡ್ರಾಬ್ಯಾಕು. 3ನೇದು ಎವ್ರಿಥಿಂಗ್ ಇನ್ ಅವರ್ ಫಿಂಗರ್ ಸ್ಟ್ರಿಪ್. ಯಾವುದೇ ನೋಡ್ಬೇಕಾದ್ರೆ ಮೊಬೈಲ್ ಓದಿದ್ಬಿಟ್ರೆ ಎಲ್ಲ ನೋಡ್ಬೋದು. ಅದು ಒಂದು ಕಾರಣ ಇದೆ. ಒಳ್ಳೆ ಕತೆ ಇದ್ದರೆ ಖಂಡಿತ
ಜನ ಬಂದೇ ಬರ್ತಾರೆ ಅಂತ ಒಳ್ಳೆ ಕಥೆನ ಸಾಯಿ ಪ್ರಕಾಶ್ ಸರ್ ಅವರು ನಿರ್ದೇಶನ ಮಾಡಿದ್ದಾರೆ. ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋ ಥರ ಮಾಡಿದ್ದಾರೆ. ಸೊ ತಮ್ಮ ಬರವಣಿಗೆ ಮೂಲಕ ಸರ್ಕಾರದ ಒತ್ತಡ ತಂದು ಈ ಸಿನಿಮಾಗೆ ಸರ್ಕಾರದಿಂದ ಪ್ರದರ್ಶನ ಮಾಡೋ ಥರ ನೀವು ಮಾಡಿದರೆ ಅದು ನಮ್ಮ ಪತ್ರಿಕಾ ಮಿತ್ರಕ್ಕೆ ಒಂದು ಸಿಕ್ಕ ಜಯ ಅಂತ ನಾನು ಭಾವಿಸ್ತೀನಿ. ಪತ್ರಿಕಾ ಮಿತ್ರರಿಂದ ಯಾವ ಕೆಲಸ ಆಗೋದು ಯಾವುದೂ ಇಲ್ಲ. ಮಾಧ್ಯಮದಿಂದ ಎಂಥ ಸರ್ಕಾರ ಉಳ್ಬೋದು, ಸರ್ಕಾರ ಬೆಳೆಸ್ಬೋದು, ಸರ್ಕಾರ ಉಳಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಪೆನ್ ಅದು ಪೆನ್ಗಿನ್ನ ಪೆನ್ ಶಕ್ತಿ ಜಾಸ್ತಿ ಇದೆ. ಗನ್ನಿಗೆ ಲೈಸೆನ್ಸ್ ಬೇಕು, ಪೆನ್ನಿಗೆ ಲೈಸೆನ್ಸ್ ಬೇಕಿಲ್ಲ. ನೀವು ಬರೋದಕ್ಕೆ ಆರಾಮ ಕೊಟ್ಟರೆ ಒಳ್ಳೆ ಅದು ಮಾಡ್ಬೋದು. ಒಳ್ಳೆ ಮನಸ್ಸಿಂದ ಬರೋದು ನಿಜವಾದ ಸಕ್ಸಸ್ ಆಗುತ್ತೆ. ಆಮೇಲೆ ಇನ್ನೊಬ್ರು ಯಾರು ಕೇಳಿದ್ರೆ ಹೀರೋ ಮಾತ್ರ ಮುಖ್ಯನಾ ಅಂತ, ಅದು ಒಂದು ರೀತಿ ಮುಖ್ಯ. ಈಗ ಟೈಟಲ್ ಹೋಟೆಲ್ ಬಂದು ನೋಡಿದಾಗ ಆ ಹೋಟೆಲ್ ಯಾವ ಥರ ನಾವು ಬೋರ್ಡ್ ಹಾಕಿದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಹೆಸರು ಇಂಪಾರ್ಟೆಂಟ್ ಆಗುತ್ತೆ, ಆ ಓನರ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಬಂದ ಮೇಲೆ ಅವ್ನು ಕೂತ್ಕೊಂಡು ತಿನ್ಕೊಂಡು ಆಚೆ ಹೋದಾಗ ಭಟ್ಟ ಇಂಪಾರ್ಟೆಂಟ್ ಆಗ್ತಾರೆ. ಆ ಭಟ್ರಿಗೆ ಏನು ಅಡುಗೆ ಮಾಡಿರ್ತಾರೋ ಆ ರುಚಿ ಮೇಲೆ ಇನ್ನೊಬ್ಬರು ಬರ್ತಾರೆ. ಮೊದಲನೇ ದಿನ ಬರೋದಕ್ಕೆ ಹೀರೋ ಹೆಸರು ಬೇಕು, ಕಂಪಲ್ಸರಿ ಬೇಕು, ಇಲ್ಲ ಅಂತಲ್ಲ. ಬಟ್ ಆಮೇಲೆ ಆ ಬಂಡವಾಳ ಗೊತ್ತಾಗೋದಲ್ಲಿ ಸಿನಿಮಾ ನೋಡಿದಾಗ ಆ ಭಟ್ರು ಯಾವ ರೀತಿ ರುಚಿಯಾಗಿ ಅಡುಗೆ ಮಾಡಿರ್ತಾರೆ ಆಮೇಲೆ ಗೊತ್ತಾಗಲ್ಲ ಭಟ್ಟಿನ ಬೆಲೆ ಸಿಗೋದು. ಆಮೇಲೆ ಕೆಲವರು ಹೇಳ್ತಾರೆ ಬರೀ ಹೀರೋಯಿಂದಲೇ ಸಕ್ಸಸ್ ಆಗೋದು. ಡೈರೆಕ್ಟರ್ ಕತೆ ಇದ್ರೆ ತಾನೇ ಹೀರೋ ಸಕ್ಸಸ್ ಆಗೋದು. ಈಗ ರಾವಣ ಇದ್ದಿದ್ದಕ್ಕೆ ರಾಮ ಕ್ಲಿಕ್ ಆಗಿದ್ರು, ಒಪ್ಕೋತೀರಾ? ರಾವಣ ಇಲ್ಲ ಅಂದ್ರೆ ರಾಮ ಎಲ್ಲಿ ಬರ್ತಾ ಇದ್ರು? ಆತರ ಒಂದಕ್ಕೊಂದು ಚೈನ್ ಲಿಂಕ್ ಸರ್ ಇದು. ಸೊ ಅದಕ್ಕೆ ಈಗ ಮಾಧ್ಯಮ ಮಿತ್ರರು ಇಲ್ಲಾಂದ್ರೆ ಪ್ರಚಾರ ಮಾಡೋಕ್ಕಾಗಲ್ಲ. ಎಷ್ಟು ಒಂಥರ ಮನೆಗೂ ಹೇಳೋಕ್ಕಾಗಲ್ಲ, ಅವು ಎಲೆಕ್ಷನ್ ಥರ. ಸೊ ನೀವು ಈ ಸಿನಿಮಾ ಬಗ್ಗೆ, ಆ ಕಂಟೆಂಟ್ ಬಗ್ಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟು ಬರೆದ್ರೆ, ಸಾಯಿ ಪ್ರಕಾಶ್ ಇವತ್ತು 105 ಸಿನಿಮಾ ಮಾಡಿದ್ರು ಕೂಡ ಮೊದಲನೇ ಸಿನಿಮಾ ಥರ ಓಡಾಡ್ತಾ ಇದ್ದಾರೆ. ಅವ್ರು ಮಾಡೋ ಅವಶ್ಯಕತೆ, ಬರೋ ಅವಶ್ಯಕತೆ ಇರಲಿಲ್ಲ. ಇವತ್ತು 1-2 ಸಿನಿಮಾ ಮಾಡೋದು ಯಾರು ಪ್ರಚಾರಕ್ಕೆ ಬರಲ್ಲ, ಪ್ರೆಸ್ ಮೀಟ್ ಕರೆಯಲ್ಲ. ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಪ್ರೊಡ್ಯೂಸರ್ ದುಡ್ಡಲ್ಲಿ ಒಂದಷ್ಟು ಏನೋ ವ್ಯವಸ್ಥೆ ಮಾಡಿ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಇವರು ತಮ್ಮ ಸ್ವಂತ 105 ಸಿನಿಮಾ ಮಾಡಿ ಅದು ಸಕ್ಸಸ್ ರೇಟು 95% ಸಕ್ಸಸ್ ರೇಟ್ ಕೊಟ್ಟು ಕೂಡ ಇವತ್ತು ಸಿನಿಮಾನ ಗೆಲ್ಲಿಸ್ತಾ ಇದ್ದಾರಂತೆ, ಗೆಲ್ಸೋದಕ್ಕೆ ಓಡಾಡ್ತಾ ಇದ್ದಾರಂತೆ. ಅದು ಇವರ ಒಂದು ನಿಜ ಬದ್ಧತೆ, ಚಿತ್ರರಂಗದ ಬಗ್ಗೆ ಇರ್ತಕ್ಕಂಥದ್ದು. ಆ ಬದ್ಧತೆ ಮೇಲೆ ಇವತ್ತು ಸಿನಿಮಾ ಮಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಜೈ ಜೋಡಿಸ್ತಾರೆ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಜೈ ಸಿನಿಮಾ ಅಂತ ಇದು ನನ್ನ ಮೊದಲನೇ ಸಿನಿಮಾ, 105ನೇ ಸಿನಿಮಾ. ನನ್ನ ಮೊದಲನೇ ಸಿನಿಮಾ ತುಂಬ ಅದೃಷ್ಟ ಆಯಿತು ನಿಜವಾಗ್ಲೂ. ಫಸ್ಟ್ ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆಲ್ರಿಗೂ ನನ್ನ ನಮಸ್ಕಾರ. ಯಾಕಂದರೆ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಗಂಗಾವತಿಗೆ. ಫಸ್ಟ್ ಟೈಮ್ ಮಾಧ್ಯಮ ಮಿತ್ರ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನನಗೂ. ನಾನು ಏನು ಹೇಳ್ಬೇಕಂತ ಅಂದ್ಕೊಂಡು ಅದೆಲ್ಲ ಸಾರೇ ಹೇಳ್ಬಿಟ್ರು. ನನ್ನ ಪಾತ್ರ ಬಗ್ಗೆ ನನ್ನ ಇಂಟ್ರೊಡಕ್ಷನ್ ಎಲ್ಲ ಹೇಳ್ಬಿಟ್ರು ಸಾರು. ಸೊ ನನಗೇನು ಮಾತಾಡೋಕ್ಕೆ ಏನಿಲ್ಲ. ನಾನು ಒಂದೇ ಒಂದು ಕೇಳ್ಕೊಳ್ಳೋದೇನಂದರೆ, ಈ ಫಿಲ್ಮ್ ನಾವು ಯಾಕೆ ಮಾಡಿದ್ದೀವಿ ಅಂದರೆ 10 ಜನರಲ್ಲಿ ಅಟ್ಲೀಸ್ಟ್ ಒಬ್ಬರು ಇಲ್ಲಾಂದ್ರೆ ಇಬ್ಬರು ಆ ಸಿನಿಮಾ ನೋಡಿ ನಾವು ಆತ್ಮಹತ್ಯೆ ಮಾಡ್ಕೋಬಾರ್ದು, ನಾವು ಯಾಕೆ ಮಾಡ್ಕೊಬೇಕು, ನಾವು ಸೆತ್ತು ಏನು ಸಾಧಿಸ್ತೀವೋ ಅದನ್ನ ಬದುಕಿ ಸಾಧಿಸೋಣ ಅಂತ ಒಂದು ನಿರ್ಧಾರ ತಗೊಂಡ್ರೆ ನಮ್ಗೆ ಅದೇ ನಾವು ಗೆದ್ದಂಗೆ. ಆ ಒಂದಗೋಸ್ಕರ ನಾವು ಇಷ್ಟು ಕಷ್ಟ ಬಿದ್ದು ಎಲ್ಲೆಲ್ಲಿಂದನೋ ಬಂದು ನಾವಿಲ್ಲಿ ಪ್ರೆಸ್ ಮೀಟ್ ಮಾಡಿಕೊಂಡು ಎಲ್ರಿಗೂ ತಲುಪಿಸ್ಬೇಕಿದ್ರು, ಎಲ್ರಿಗೂ ರೀಚ್ ಆಗಬೇಕಂತ ನಾವು ಮಾಡ್ತಾ ಇದ್ದೀವಿ. ಸೊ ನೀವು ಇದನ್ನು ರೀಚ್ ಮಾಡಿಸಿದ್ರೇ ಎಲ್ರಿಗೂ ಗೊತ್ತಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಈ ಮೆಸೇಜ್ನ ಎಲ್ರಿಗೂ ತಲುಪೋ ಥರ ಮಾಡಿ. ನಾನು ನಿಮ್ಮೆಲ್ಲರನ್ನ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ಸೊ ನೀವೆಲ್ಲರೂ ಆಶೀರ್ವಾದ ಇದ್ದರೆ ನಾವು ಗೆದ್ದಂಗೆ. ಸೊ ನನ್ನ ಫಸ್ಟ್ ಫಿಲ್ಮ್ ಇದು, ನೀವೆಲ್ಲ ಆಶೀರ್ವಾದ ಮಾಡಬೇಕಂತ ಬೇಡ್ಕೊಳ್ತಾ ನಮಸ್ಕಾರ. ಥ್ಯಾಂಕ್ ಯು. ಪ್ರಕಾಶ್ ಅವರು ಭಾಳ ಹೆಸರಾದರು. ಭಕ್ತಿ ಪ್ರಧಾನ ಚಿತ್ರಗಳ ಮೂಲಕ ನಾಡಿನಾದ್ಯಂತ ತಮ್ಮ ನಿರೂಪಣೆ, ಸರಳತೆ ಮತ್ತು ಆಪ್ತತೆ ಮೂಲಕ ಹೆಸರಾಗಿದ್ದಾರೆ. ಅಂತ ಒಬ್ಬ ಸಾಧಕ ನಿರ್ದೇಶಕರು ಇವತ್ತು ಉತ್ತರ ಕರ್ನಾಟಕದ, ವಿಶೇಷವಾಗಿ ಮತದಾನಾಡು ಗಂಗಾವತಿ ಬಂದಿರುವ ಸಂತೋಷದ ಸಂಗತಿ. ಅವರ ಈ ಚಿತ್ರವನ್ನು ಇಡೀ ಉತ್ತರ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಪ್ರೇಮಿಗಳು ನೋಡಲಿ. ಸೆಪ್ಟೆಂಬರ್ 10 ಚಿತ್ರ ಈ ವರ್ಷದ ಅತ್ಯುತ್ತಮ ಚಿತ್ರವಾಗಲಿ, ಶತದಿನದ ಕಡೆಗೆ ಅದು ಸಾಗಲಿ ಅಂತೇಳಿ ಹೇಳ್ತಾ, ಭಾಳ ದೂರದಿಂದ ಬಂದಿರತಕ್ಕಂಥ ಖ್ಯಾತ ನಿರ್ದೇಶಕರಿಗೆ, ಚಿತ್ರದ ನಟರಿಗೆ, ಪೋಷಕ ನಟರಿಗೆ, ವಿಶೇಷವಾಗಿ ನಮ್ಮ ಗಂಗಾವತಿಯ ಮತ್ತೋರ್ವ ಸಹೋದರ ಸ್ನೇಹಿತರು ಮತ್ತು ಚಿತ್ರನಟರಾಗಿರ್ತಕ್ಕಂಥ ವಿಷ್ಣು ಸರ್ ಅವರಿಗೆ, ನಮ್ಮ CB ಗೌಡರಿಗೆ, ವಿಶೇಷವಾಗಿ ಹಿರಿಯ ನ್ಯಾಯವಾದಿಗಳಿರ್ತಕ್ಕಂಥ ದಂಡೀನ್ ಸರ್ಗೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಚಿತ್ರದ ಬಗ್ಗೆ ಕೇವಲ ಪ್ರೆಸ್ ಮೀಟ್ ಮಾಡದೆ ಕನ್ನಡ ಚಿತ್ರರಂಗದ ಕುರಿತಾಗಿ ಪರಾಮರ್ಶೆ ಮಾಡೋದ್ರ ಮೂಲಕ ಹಲವಾರು ಸಲಹೆ ಸೂಚನೆಗಳನ್ನು ನೀಡುವಂಥ ಮತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಸಾಕಷ್ಟು ಮೆಲುಕು ಹಾಕಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ.